ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕಳೆದ 3 ವರ್ಷಗಳಿಂದ ಚರ್ಚೆ ಮಾಡ್ತಿರುವಂತಹ ಕುರ್ಚಿ ಕದನದ ಕುರಿತಂತೆಯೇ ನಾವು ಕೂಡ ಇವತ್ತು ಮಾತಾಡ್ತಾ ಇದ್ದೀವಿ. ಹೌದು, ಸದ್ಯದ ರಾಜಕೀಯ ಬೆಳವಣಿಗೆಯನ್ನ, ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮಗದೊಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆ ಕುರ್ಚಿಯನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಆಡಳಿತ ಯಂತ್ರ ಕುಸಿದು ಹೋಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ರಾಜ್ಯ ರಾಜಕಾರಣದ ಈ ಹಲವಾರು ಮಜಲುಗಳು ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ, ಹೈಕಮಾಂಡ್ ಯಾವಾಗ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಇದೆಲ್ಲನ ಡೀಟೇಲ್ ಆಗಿ ನಾವು ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಇದು ಪವರ್ ಶೇರಿಂಗ್ ಪಾಲಿಟಿಕ್ಸ್. ಯಾಕಂತ ಹೇಳಿದ್ರೆ ನೋಡಿ, ವರ್ಷಕ್ಕೊಂದ್ಸತಿ ಏನಾದರೂ ಒಂದು ವಿಶೇಷ ಇದ್ದಾಗ ವರ್ಷಾಚರಣೆ, 2ನೇ ವರ್ಷ ಆದಾಗ 2ನೇ ವರ್ಷಾಚರಣೆ, ಈ ಥರದ ಒಂದು ಪರಿಪಾಠ ಅನ್ನೋದಿದ್ದೇ ಇರುತ್ತೆ. ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ 2.5 ವರ್ಷಕ್ಕೊಂದ್ಸತಿ ಪಟಾಕಿ ಸಿಡಿಸಿ ಸಿಹಿ ಹಂಚಿದ್ದನ್ನು ನೀವು ಗಮನಿಸ್ತೀರಿ. ಅಂಥ ಸಂದರ್ಭದಲ್ಲಿ ಹಲವರು ಒಂದು ಯೋಚನೆಯನ್ನು ಮಾಡಿದರು. ಹಾಗಾದರೆ ಒಪ್ಪಂದ ಆಗಿತ್ತು, ಇದು 2.5 ವರ್ಷ ಇರಬಹುದು ಅನ್ನುವಂಥ ಊಹಾಪೋಹಗಳಿತ್ತು. ಆದರೆ ಅದು 3 ವರ್ಷ ಕಳೆದು ಕೂಡ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ. ಹಾಗಾಗಿ ಒಂದಷ್ಟು ಪ್ರಶ್ನೆಗಳು ಹೆಚ್ಚಾಗ್ತಾನೆ ಹೋಯಿತು. ಈಗ ನೋಡಿ, ಅದೊಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯೇನೋ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಆ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಅನ್ನೋದು ಹೆಚ್ಚಾಗಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣ ದೆಹಲಿ ಯಾತ್ರೆಯನ್ನು ಮಾಡ್ತಾ ಇದೆ. ಅದಕ್ಕೆ ಆರ್ ಅಶೋಕ್ ಅವರು ಹೇಳಿದ್ದು ಏನಂತ, ಕಾಂಗ್ರೆಸ್ನ ಬಹುತೇಕ ನಾಯಕರು ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇರೋದ್ರಿಂದಾಗಿ ಆಡಳಿತ ಯಂತ್ರವೇ ದೆಹಲಿಯಲ್ಲಿ ಶಿಫ್ಟ್ ಆಗಿಬಿಟ್ಟಿದೆ ಅಂತ. ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ. ಸುರ್ಜೇವಾಲಾರನ್ನ ಭೇಟಿಯಾಗಿದ್ದಾರೆ ಎಚ್ ಸಿ ಮಹದೇವಪ್ಪ. ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಡೆಫಿನೆಟ್ಲಿ ಈ ಮನವಿ ಮಾಡಿದ್ದು ಒಳ್ಳೆಯದೇ ಆಯಿತು. ಯಾಕಂತ ಹೇಳಿದ್ರೆ, ಇದುವರೆಗೂ ಕೂಡ ಹೈಕಮಾಂಡ್ ರಿಯಾಕ್ಟ್ ಮಾಡದೇ ಇರೋದನ್ನು ನೋಡಿ ಹೈಕಮಾಂಡ್ ನಿಷ್ಕ್ರಿಯವಾಗಿದೆ, ಹೈಕಮಾಂಡ್ಗೆ ಶಕ್ತಿ ಇಲ್ಲ, ಈ ರೀತಿ ಟೀಕೆ ಟಿಪ್ಪಣಿಗಳನ್ನು ಸ್ವತಃ ಹೈಕಮಾಂಡ್ ಹೊತ್ತುಕೊಂಡಿತ್ತು. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪೋಸ್ಟ್ಪೋನ್ ಮಾಡದೆ ಪರಿಹಾರವನ್ನು ಕಂಡುಕೊಂಡ್ರೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ಖಂಡಿತವಾಗ್ಲೂ ಒಳ್ಳೆಯದು. ಗೊಂದಲದ ಇತ್ಯರ್ಥಕ್ಕೆ ನಾಯಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೌದು, ಆ ಬಣ ಈ ಬಣ ಯಾವುದು ಬೇಡ, ಒಂದೇ ಬಣದಲ್ಲಿರಬೇಕು, ಒಂದೇ ಬಣ ಅದಾಗಿರಬೇಕು. ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗತ್ತೆ. ಉಪಚುನಾವಣೆಯ ಫಲಿತಾಂಶದ ಬಳಿಕ ದೆಹಲಿಗೆ ಸಿಎಂ. ಓಹೋ, ಹಾಗಾದರೆ ಈ ಉಪಚುನಾವಣೆಯ ಫಲಿತಾಂಶ ಏನಾದರೂ ನಾಯಕತ್ವ ಬದಲಾವಣೆಗೆ ಏನಾದರೂ ಉತ್ತರವನ್ನು ಕೊಡಬಹುದಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಇನ್ನು ಮೇ 4 ಬಳಿಕ ಹೈಕಮಾಂಡ್ ಭೇಟಿಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇರುವ ಸಂದರ್ಭದಲ್ಲಿ ದೆಹಲಿಯ ಭೇಟಿ. ಅಫ್ಕೋರ್ಸ್ ಈಗ ನೋಡಿ, ಕಳೆದ ಹಲವಾರು ದಿವಸಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಸಿದ್ದರಾಮಯ್ಯನವರು ಹೋದಾಗೆಲ್ಲ ರಾಹುಲ್ ಗಾಂಧಿಯವರು ಸಿಕ್ಕಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಆ ಪ್ರಯತ್ನವನ್ನು ಮಾಡಿದಾಗ ಸಿಕ್ಕಿಲ್ಲ ಅನ್ನೋದು. ನಿನ್ನೆವರೆಗೂ ಏನು ಇನ್ಫಾರ್ಮೇಷನ್ ಇತ್ತು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಬೇಡಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ ಅಂದಿದ್ರೆ, ರಾಹುಲ್ ಗಾಂಧಿ ಅವರು ಎಸ್ ಅಂತ ಇನ್ನೂ ಹೇಳಿಲ್ಲ ಅನ್ನೋ ವಾತಾವರಣ ಇತ್ತು. ಅದವರ ಆಂತರಿಕ ವಿಚಾರ. ಬಟ್ ಈ ರೀತಿಯ ಒಂದಷ್ಟು ಕಾಂಗ್ರೆಸ್ ಮೂಲದ ಮಾಹಿತಿ ಇದೆ. ಹಾಗಾಗಿ ನೋಡಬೇಕು ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ. ಬಟ್ ಎಟ್ ಎನಿ ಕಾಸ್ಟ್ ಒಂದು ನಿರ್ಧಾರಕ್ಕೆ ಬರಬೇಕು. ಇನ್ನೆಷ್ಟು ದಿವಸ ಅಂತ ಇದನ್ನೇ ಮಾತಾಡೋದಕ್ಕೆ ಸಾಧ್ಯ? ಈ ಕಳೆದ 3 ವರ್ಷಗಳಲ್ಲಿ ನಾವು ಇದನ್ನೇ ಮಾತಾಡ್ಕೊಂಡು ಬಂದಿದ್ದಾಗಿದೆ. ಇದೇ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನು ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ಈಗ ಆಗಾಗ ದಲಿತ ಸಿಎಂ ಕೇಳಿ ಬರ್ತಾ ಇತ್ತು. ಸಿದ್ದರಾಮಯ್ಯ ಅವರ ನಂತರ ಜನಾಭಿಪ್ರಾಯ, ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಏನಾದರೂ ಗಿಫ್ಟ್ ಸಿಗಬಹುದು ಹೈಕಮಾಂಡ್ನಿಂದ ಸರ್? ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡಿದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಕೂಡ ಒಪ್ಕೊಳ್ತಾನೆ. ನಮ್ಮ ಪಕ್ಷ ಗಟ್ಟಿ ಐತೆ, ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಗಟ್ಟಿ ಐತೆ. ಹೈಕಮಾಂಡ್ ಅವ್ರು ನಿರ್ಧಾರ ತಗೊಂತಾರೆ. ಹೈಕಮಾಂಡ್ ಅವ್ರು ನಮಗೆ ಭಾಳ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ನನಗೆ ಮಂತ್ರಿಗಳಿಗೆ, ಮಂತ್ರಿಯಾಗಿ ನಿಮ್ಮ ಕೆಲಸ ನೀವು ಮಾಡಿ ಸರ್ಕಾರದ ನಿರ್ಧಾರ ನಿಲುವುಗಳನ್ನು
ತಗೊಳೋದು ಮಾಡೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ನೀವು ನಿಮ್ಮ ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋದ್ರು ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರು ತೀರ್ಮಾನದಂತೆ ಹೋಗ್ತಾರೆ. ಇಲ್ಲಿ ನಾಯಕತ್ವಕ್ಕೆ ಬೆಲೆ ಇಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡ್ತಾರೆ, ನಮಗೆ ನ್ಯಾಯ ಸಿಗಲ್ಲ ಅಂಥೇಳಿ ಈ ನಾಯಕತ್ವವನ್ನು ಧಿಕ್ಕಾರಿಸಿ ಡೆಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ಅಂದರೆ ಈ ನಾಯಕತ್ವಕ್ಕೆ 3 ಪೈಸದ ಬೆಲೆನೂ ಇಲ್ದಂಗೆ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಮೊನ್ನೆ ಮೀಸಲಾತಿಗೆ ಮಹತ್ವದ ಒಂದು ತೀರ್ಮಾನ ನಾವು ಮಾಡ್ತೀರಿ ಅಂತ ಹೇಳಿದ್ರು. ಮೀಸಲಾತಿ ಬಗ್ಗೆ, ಒಳ ಮೀಸಲಾತಿ, ದಲಿತ ಸಂಬಂಧ, ಅದರಲ್ಲಿ ಉಪಮುಖ್ಯಮಂತ್ರಿಗಳನ್ನೇ ಬಿಟ್ಟುಬಿಟ್ಟಿದ್ದಾರೆ. ಅವರೇ ಇಲ್ಲ. ಅವ್ರು ಡೇಟ್ ನೋಡಿ ತಾನೇ ಮಾಡಬೇಕಾಯ್ತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡೇಟ್ ನೋಡಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಾಯ್ತು. ಪರ್ಪಸ್ಲಿ ಗೊತ್ತಿದ್ದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಅಂದರೆ ಇದು ಬಣ ಆಗಿದೆ. 2 ಬಣ ಒಡೆದೋಗಿದೆ, ಇದು ಸೇರಲಾಗದ ಬಣ ಅನ್ನೋದು ಸ್ಪಷ್ಟ ಆಗಿದೆ. ಆದ್ದರಿಂದ ಕರ್ನಾಟಕದಲ್ಲಿ ಸರ್ಕಾರ ಒಂದು ರೀತಿ ಸತ್ತ ಸರ್ಕಾರ. ಅನಂತಕುಮಾರ್ ಅವರು ಬದುಕಿಲ್ಲ. ಅವರಿದ್ದಾಗ ಒಂದು ಮಾತು ಹೇಳೋರು, ಕಟ್ಟಾಳುವಾದರೂ ಇಲ್ಲ, ಕಡುಜಾಣನಾದರೂ ಇಲ್ಲ, ಕಾಡಿದರೂ ಇಲ್ಲ, ಬೇಡಿದರೂ ಇಲ್ಲ, ಸೃಷ್ಟಿಸ ಜಗದೀಶ ಕಾಗಿನೆಲೆಯಾದಿ ಕೇಶವ ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ ಅಂತ ಹೇಳೋರು. ಮುಂದುವರೆದು ಹೇಳೋರು, ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ. ಅಂದರೆ ಬರಬೇಕು ಅನ್ನೋದು ಅದನ್ನ ಯಾರೂ ತಪ್ಸೋಕ್ಕಾಗಲ್ಲ. ಬರಲ್ಲ ಅಂದಿದ್ರು ಏನು ಮಾಡಿದ್ರೂ ಬರಲ್ಲ ಅಂಥೇಳಿ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಯೋಗದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ತುಂಬ ಜನ ಅಂತೂ ಅವ್ರ ಯೋಗಕ್ಕೆ ಅಡ್ಗಾಲು ಹಾಕುವಂಥ ಪ್ರಯತ್ನವಂತೂ ನಿರಂತರವಾಗಿ ಮಾಡ್ತಾಯಿದ್ದಾರೆ. ಇದ್ರ ಮೇಲೆ ಯೋಗದಲ್ಲಿ ಇದ್ದರೆ ತಪ್ಪಿಸೋಕ್ಕಾಗಲ್ಲ. ನೋಡೋಣ, ಕಾದು ನೋಡೋಣ. ಆದರೆ ಕಾಂಗ್ರೆಸ್ಸಿಂದ ರಾಜ್ಯಕ್ಕಂತೂ ಒಳ್ಳೆಯದಾಗ್ತಿಲ್ಲ. ಒಳ್ಳೇದೇನಾರು ಆಗ್ತಾಯಿದೆಯಾ ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಒಳ್ಳೆಯದಾಗೋ ಲಕ್ಷಣಗಳಿಲ್ಲ. ಬೇರೆಯವರು ಇದು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ 3 ವರ್ಷಗಳಿಂದ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಇದು ಯಾವಾಗಪ್ಪ ಬಗೆಹರಿಯುತ್ತೆ ಅನ್ನೋದು ಸ್ವತಃ ಕಾಂಗ್ರೆಸ್ಗೆ, ಜೊತೆಗೆ ವಿಪಕ್ಷಗಳಿಗೆ, ಜೊತೆಗೆ ರಾಜ್ಯದ ಜನಕ್ಕೆ, ಸ್ವತಃ ಹೈಕಮಾಂಡ್ಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರೀತಿಯ ಭಾವನೆ ಬಂದಿದೆ ಅಂತ. ಹಾಗಾಗಿ ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸಿದ್ರೆ ಉತ್ತಮ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾರೆ ಕಾದು ನೋಡಬೇಕಾಗಿದೆ. ಹಾರ್ಡ್ಲಿ ಮೇ 1st ವೀಕಲ್ಲಿ ಒಂದು ಡಿಸಿಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ಆರ್ ಅಶೋಕ್ ಅವ್ರು ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ, ಬಣ ಅನ್ನೋದು ಕಾಣಿಸ್ತಾ ಇದೆ ಅಂತ. ಅವ್ರು ಬಣ 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 ಅಂದಾಗೆಲ್ಲ ನೀವೆಲ್ಲ ಒಟ್ಟಿಗೆ ಕಾಣಿಸ್ಕೊಂಡ್ಬಿಡ್ತೀರಿ. ಇವತ್ತು ಕೂಡ ಒಂದೇ ಕಾರ್ನಲ್ಲಿ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಬಂದರು. ಹಾಗಾಗಿ ಇದನ್ನು ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಪಟ್ಟದಾಟ, ರಾಜ್ಯದಲ್ಲಿ ಒಗ್ಗಟ್ಟಿನ ಮಂತ್ರ ಅಂತ. ಹೌದಾ? ನೋಡಿ, ಆರ್ ಅಶೋಕ್ ಅವರ ಮಾತನ್ನ ಕೇಳ್ತಾ ಹೋದೆ. ಒಂದು ವಿರೋಧ ಪಕ್ಷದ ನಾಯಕರಾಗಿ ಅವರಿಗೆ ಅವರ ಪದಗಳು ಅವರಿಗೆ ಅವರ ಪಕ್ಷದಲ್ಲಿ ಕಿಮ್ಮತ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಯಾಕೆಂದ್ರೆ ಅವರು ಕೆಲವೊಂದು ಹೋರಾಟ ಮತ್ತಿನ್ನೊಂದು ಅಂತ ಹೋಗುವಾಗ ಆ ರಾಜ್ಯಾಧ್ಯಕ್ಷರು ಪ್ರತಿನಿಧಿಸುವಂತ ಜಾಗದಲ್ಲಿ ವಿರೋಧ ಪಕ್ಷದ ನಾಯಕರು ಇರೋಲ್ಲ, ವಿರೋಧ ಪಕ್ಷದ ನಾಯಕರು ಇರೋಲ್ಲಿ ರಾಜ್ಯಾಧ್ಯಕ್ಷರು ಇರೋಲ್ಲ. ಇದು ನಾವು ನೋಡ್ತಾ ಬರ್ತಾ ಇದ್ದೀವಿ. ಆಮೇಲೆ ಅವರ ಪಟ್ಟದ ವಿಚಾರಕ್ಕೆ ಬಂದ್ರೆ ನಾನು ಇಲ್ಲಿ ಉಲ್ಲೇಖ ಮಾಡಬೇಕಾಗಿರೋದು ಯತ್ನಾಳ್ ಅವರು ಹೇಳಿರುವಂತ ವಿಚಾರ. ವಿರೋಧ ಪಕ್ಷದ ನಾಯಕರಾಗೋದಕ್ಕೆ 1,000 ಕೋಟಿ, ರಾಜ್ಯಾಧ್ಯಕ್ಷ ಆಗೋದಕ್ಕೆ 1,000 ಕೋಟಿ, ಮುಖ್ಯಮಂತ್ರಿ ಆಗೋದಕ್ಕೆ 2,500 ಕೋಟಿ ಅಂತ ತಾವೇನಾದ್ರು ಕಾಸು ಕೊಟ್ಬಿಟ್ಟು ಆ ಒಂದು ಪಟ್ಟವನ್ನ ಪಡ್ಕೊಂಡಿದ್ದೀರೋ ಏನು ಅನ್ನುವಂತ ಒಂದು ಪ್ರಶ್ನೆ. ಇವತ್ತು ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಆದ್ರೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಯಾವಾಗಲೂ ಜೊತೆಯಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಏನೇ ನೆರೇಷನ್ಗಳು, ಏನೇ ಚರ್ಚೆಗಳು, ಏನೇ ವಿರೋಧ ಪಕ್ಷದ ನಾಯಕರುಗಳ ಮಾತಾಗಿರ್ಬೋದು ಅಥವಾ ನಮ್ಮವರೇ ಕೆಲವೊಂದು ಮಾತುಗಳನ್ನ ಆಡಿರಬಹುದು. ಆದ್ರೆ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು
ಒಂದು ಸಹೋದರ ರೀತಿ ದ ಡೇ ಫಸ್ಟ್ ಇಂದ, ಅಂದ್ರೆ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಅವತ್ತು ಸಮೇತ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇದ್ರು, ವಿರೋಧ ಪಕ್ಷದ ನಾಯಕರಾಗಿ ಮಾನ್ಯ ಸಿದ್ದರಾಮಯ್ಯನವರು ಇದ್ರು. ಅವತ್ತು ಸಮೇತ ಜೊತೆಯಾಗಿ ಈ ಒಂದು BJP ಅವತ್ತೇನೇನು ದುರಾಡಳಿತ ಮಾಡ್ತಾ ಇತ್ತು, ನೀವು ನಾಟ್ ಔಟ್ 100 ಆಗಿರ್ಬೋದು ಅಥವಾ ಕೋವಿಡ್ ಸಂದರ್ಭ ಆಗಿರ್ಬೋದು, ಚಾಮರಾಜನಗರ ವಿಶೇಷವಾಗಿ ಹೇಳ್ಬೇಕಂದ್ರೆ 36 ಜನ ಮಡ್ದಾಗ ಇಬ್ರು ಹೋಗಿ ಆ ಮನೆಗಳಿಗೆ ಸಾಂತ್ವನ ಹೇಳಿ ನಂತರ DK ಶಿವಕುಮಾರ್ ಹೋಗಿ ಪ್ರತಿ ಮನೆಗೆ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಮೊನ್ನೆ ಅಷ್ಟೇ ಅಷ್ಟು ಜನಕ್ಕೊಂದು ಆಶ್ವಾಸನೆ ಕೊಟ್ಟಿದ್ರು, ನಾವು ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ. ಅದನ್ನು ನನ್ಸಾಗಿದ್ರು. ಹಾಗೆ ಬೆಲೆ ಏರಿಕೆ ವಿಚಾರ ಆಗಿರ್ಬೋದು ಅಥವಾ ರೈತರ ವಿಚಾರ ಆಗಿರ್ಬೋದು, ನಿರುದ್ಯೋಗದ ಸಮಸ್ಯೆ ಆಗಿರ್ಬೋದು, ಯಾವ ಮಟ್ಟದ ಹೋರಾಟ ಅಂತಂದ್ರೆ ಒಂದು BJP ಆಳ್ವಿಕೆನಲ್ಲಿ ಇದ್ದಿದ್ದು ಇವತ್ತು 64 ಅದರಲ್ಲೂ -2 ಆಗಿ ಬಂದು ಕೂತಿರುವಂತ ಮಟ್ಟಕ್ಕೆ ಹೋಗಿ ತಲುಪಿಸಿದ್ದಾರೆ ಅಂತಂದ್ರೆ ಅವರ ಒಳಗೆ ಇದ್ದಂತ ಆ ಒಂದು ಒಗ್ಗಟ್ಟು ಅಧಿಕಾರಕ್ಕೆ ಬಂದ ಮೇಲೂ ಶುರು ಮಾಡಿದ್ರು. ಇದೇನು ಸರ್ಕಾರ ಬೀಳುತ್ತಾ, ಮುಖ್ಯಮಂತ್ರಿ ಬದಲಾಗ್ತಾರ, ನಾಳೆ ಇನ್ಯಾರು ಆಗ್ತಾರ, ಮತ್ತಿನ್ನೊಂದು ಎಲ್ಲ ಮಾತಾಡ್ತಾ ಹೋದ್ರೂ ಸಮೇತ ನಮ್ಮ ಸರ್ಕಾರ ಕಾರ್ಯಕ್ರಮಗಳ ಜೊತೆಗೆ ಹಾಗೆ ಐತಿಹಾಸಿಕ ತೀರ್ಮಾನಗಳ ಜೊತೆಗೆ ಇವತ್ತಿಗೂ ಒಂದು ಸದೃಢ ಮಟ್ಟದಲ್ಲಿ ಇಡೀ ದೇಶದಲ್ಲೇ ನರೇಂದ್ರ ಮೋದಿಯವರು ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡೋ ಮಟ್ಟಕ್ಕೆ ಉತ್ತಮವಾದಂತಹ ಸರ್ಕಾರವನ್ನು ನೀಡಿದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಗ್ಗಟ್ಟು ಮುರಿಯುವಂತ ಕೆಲಸ ಯಾರೇನೇ ಮಾಡಿದ್ರು ಆ ಒಗ್ಗಟ್ಟು ಹಾಗೆ ಗಟ್ಟಿ ಆಗ್ತಾ ಹೋಗುತ್ತೆ ಹೊರತು ನಮ್ಮಲ್ಲಿ ಯಾವುದು ಬಣಗಳು ಇಲ್ಲ, ಯಾವ ಹೊಡೆದಾಟನೂ ಇಲ್ಲ ಮೇಡಮ್. ಐತಿಹಾಸಿಕ ತೀರ್ಮಾನಗಳು ಅಂದ್ರಲ್ಲ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಕ್ಕಿದೆ. ಅದಕ್ಕೂ ಮುಂಚೆ JDS ವಕ್ತಾರರನ್ನು ಮಾತಾಡಿಸ್ಬೇಡ. ನೀವು ಏನೇ ಬಣ ಅಂದ್ರೂ ನೀವು ಇವತ್ತು ಬೆಳಗ್ಗೆ ಗಮನಿಸಬೇಕಾಗಿತ್ತು. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಜೊತೆಗೆ ಬಂದ್ರಲ್ಲ, ಇದನ್ನ ಏನಂತ ನೀವು ವ್ಯಾಖ್ಯಾನಿಸ್ತೀರಿ? ಬೆಂಕಿ ಇದೆ ಹೊಗೆಯಾಡಲ್ಲ ಮೇಡಮ್ ರಾಜ್ಯದಲ್ಲಿ. ಇವತ್ತು ರಾಜ್ಯ ಯಾವ ರೀತಿ ಇವ್ರನ್ನ ನೋಡ್ತಾ ಇದ್ದಾರೆ ಅಂದರೆ, ಇವರೇ ಸದನದಲ್ಲಿ ಒಂದು ಕಡೆ ಹೇಳಿದರು ಸನ್ಮಾನ್ಯ DK ಶಿವಕುಮಾರ್ ಅವರು, ಇವತ್ತು ಜನ ನಮ್ಮನ್ನು ಬೀದಿಯಲ್ಲಿ ಹೋದರೆ ಕಳ್ಳರ ಥರ ನೋಡ್ತಾ ಇದ್ದಾರೆ, ಆ ರೀತಿ ನಮ್ಮನ್ನು ನೋಡೋ ಅಂಥ ಪರಿಸ್ಥಿತಿ ನಾವೇ ತಂದಿಟ್ಕೊಂಡಿದ್ದೀವಿ ಅಂತ. ಇವತ್ತು ಸರ್ಕಾರ ಬಂದು 3 ವರ್ಷ ಆಗಿದೆ, ಇವತ್ತವರೆಗೂ ಇವ್ರು ನಡೀತಾರೆ ಲಾಬಿ ಏನಾದರೂ ಇದ್ದರೆ, ಸಾಧನೆಗಳೇನಾದರೂ ಇದ್ದರೆ, ಸಚಿವ ಸಂಪುಟ ವಿಸ್ತರಣೆ, ಹೊಸ ಶಾಸಕರಿಗೆ ಸಚಿವ ಸ್ಥಾನ, ಅಧ್ಯಕ್ಷ ಸ್ಥಾನ ಬದಲಾವಣೆ, CM DCM ಕುರ್ಚಿ ಕಾದಾಟ. ಇವತ್ತು ಎಲ್ಲ ಗುಳ್ಳೆ ಹೋಗೋರೆ ಡೆಲ್ಲಿಗೆ ಸಾಧನೆ ಮಾಡೋಕ್ಕೆ, ಗುಳ್ಳೆ ಹೋಗಿ ಕುಂತಿದ್ದಾರೆ. ಇವತ್ತು ಏನು ಕ್ಯಾಬಿನೆಟು ಇಲ್ಲಿ ರಾಜ್ಯದಲ್ಲಿ ನಡಿಬೇಕಾದ ಕ್ಯಾಬಿನೆಟು, ಇವತ್ತು ರಾಜ್ಯದ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರೂ ಹೋಗಿ ಒಂದು ದಿಕ್ಕಾಪಾಲಾಗಿ ಡೆಲ್ಲಿಯಲ್ಲಿ ಗುಳ್ಳೆ ಹೋಗಿ ನಿಂತಿದ್ದಾರೆ. ಒಬ್ಬೊಬ್ಬರನ್ನೊಬ್ಬೊಬ್ರು ಹಿಡ್ಕೊತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಟೀಮ್ ಹಿಡಿದ್ರೆ, ಸುರ್ಜಿವಾಲನ್ ಒಂದು ಟೀಮ್ ಹಿಡಿತಾ ಇದ್ದಾರೆ, KC ವೇಣುಗೋಪಾಲ್ ಒಂದು ಟೀಮ್ ಹಿಡಿತಾ ಇದ್ದಾರೆ, ರಾಹುಲ್ ಗಾಂಧಿ ಬರೋ ದಾರಿನ ಕಾಯ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಮಗನೇ ಬಾಕ್ಲು ಕಾಯ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಏನಾದರೂ ಕಿಂಚಿತ್ ಏನಾದರೂ ಅಭಿವೃದ್ಧಿ ಬಗ್ಗೆ ಏನಾದರೂ ಯೋಚನೆ ಮಾಡೋಕ್ಕೆ ಸರ್ಕಾರದಲ್ಲಿ ನೈತಿಕತೆ ಇದೆಯಾ, ಏನಾದರೂ ಉಳಿದಿದೆಯಾ? ಇವತ್ತು ಬರೀ ಇವರು ಒಂದು ಕುರ್ಚಿಗೋಸ್ಕರ 3 ವರ್ಷ ಬರೀ ನಮ್ಮನ್ನು ಒಂದು ಕಾಂಟ್ರವರ್ಸಿ ರಾಜ್ಯ ಸರ್ಕಾರ ಮಾಡಿ ಇವತ್ತು ಕುರ್ಚಿಗೋಸ್ಕರ ಇವತ್ತು ಹೋರಾಟ ಮಾಡ್ತವ್ರೆ ಅಂದರೆ, ಇಲ್ಲಿನ ರಾಜ್ಯದ ಪರಿಸ್ಥಿತಿ ಇವತ್ತು ಹೇಳ್ತಿರೋಕ್ಕಾಗದಂಥ ಹೀನಾಯ ಸ್ಥಿತಿಯಲ್ಲಿ ನಿಂತಿದೆ ರಾಜ್ಯ. ಇವತ್ತು ಒಂದೇ ಒಂದು ಅಭಿವೃದ್ಧಿ ಕಾಣದೇ ಇರೋದು ರಾಜ್ಯ ಅಂತಂದರೆ 3 ವರ್ಷದಲ್ಲಿ ಕರ್ನಾಟಕ ಅಂತ ನೇರವಾಗಿ ಹೇಳ್ಬೋದು. ಇವತ್ತು 4 ಪೋರ್ಟ್ಫೋಲಿಯೋ ಇಟ್ಕೊಂಡಿರೋವಂಥ ಸಚಿವ ಸ್ಥಾನದಲ್ಲಿ ಇರೋವಂಥವ್ರು ಅಭಿವೃದ್ಧಿಗಳೇ ಶೂನ್ಯ. ಒಂದು ಇಲಾಖೆಯಲ್ಲಾದರೂ ಒಂದು ಅಭಿವೃದ್ಧಿ ಮಾಡಿ, ನಾನು ಇಂಥ ಒಂದು ಅಭಿವೃದ್ಧಿ ಮಾಡಿದ್ದೀನಿ ಇಲಾಖೆಯಲ್ಲಿ, ನೀರಾವರಿಯಲ್ಲಿ ಇಂಥ ಇಲಾಖೆಯಲ್ಲಿ ನಾನು ನೀರಾವರಿ ಮಾಡಿದ್ದೀನಿ. ಇವತ್ತು ಮೇಕೆದಾಟಕ್ಕೆ ಇವರು ಆರ್ಡರ್ ತಗೊಂಡು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಯಿತು, ಮೇಕೆದಾಟಿಂದ ಬೆಂಗಳೂರು ನೀರು ತರ್ತೀನಿ ಅಂತ ಪಾದಯಾತ್ರೆ ಮಾಡಿದ್ರು. ಇವತ್ತು ತಮಿಳ್ನಾಡು ಸ್ಟಾಲಿನ್ ಜೊತೆ ಹೋಗಿ ಪ್ರಚಾರಕ್ಕೆ ಹೋಗ್ತಾರೆ, ಸ್ಟಾರ್ ಪ್ರಚಾರಕ್ಕೆ ಹೋಗ್ತಾರೆ. ಇವತ್ತು ಅಂಥ ಒಂದು ಕೆಂಟಸ್ಸೆ ಗಲ್ಯ ಆದವರು ಇವತ್ತು ಮೇಕೆದಾಟನ್ನ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾರೆ, ಅಲ್ಲಿಂದ ಓಪನ್ ಸ್ಟೇಟ್ಮೆಂಟ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕರ್ನಾಟಕ ಮೇಕೆದಾಟು ನೀರು ಕೊಡಲ್ಲ ಅಂತ ಸ್ಟಾಲಿನ್ ಅವರು ಸ್ಟೇಟ್ಮೆಂಟ್ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ DK ಶಿವಕುಮಾರ್ ಪಕ್ಕದಲ್ಲಿರ್ತಾರೆ. ಅಂದರೆ ಇಲ್ಲಿ ಪ್ರಣಾಳಿಕೆಯಲ್ಲಿ ಇವರು ಒಂದು ಕೊಟ್ಟಿದ್ರು, ಪಾದಯಾತ್ರೆ ಮಾಡಿದ್ರು. ಇವತ್ತು ಬೆಂಗಳೂರು ಜನನ ಮೋಸ ಮಾಡಿದ್ರು ಇವರು. ಪಾದಯಾತ್ರೆ ಮಾಡಿ ಏನಂತ ಹೇಳಿದ್ರು, ಮೇಕೆದಾಟಿಂದ ಬೆಂಗಳೂರು ಪಾದಯಾತ್ರೆ ಮಾಡಿ ನಾವು ಮೇಕೆದಾಟಿನ ನೀರು ತಂದು ಬೆಂಗಳೂರು ಕೊಡ್ತೀವಿ ಅಂತ ಹೇಳಿದ್ರು. ಜನ ನಂಬಿದ್ರು. ಇವತ್ತು 1.5 ಕೋಟಿಯಿಂದ 2 ಕೋಟಿ ಬೆಂಗಳೂರು ಜನ ಇವತ್ತು DK ಶಿವಕುಮಾರ್ಗೆ ಓಟ್ ಹಾಕಿದ್ರು, ಕೈ ಹಿಡಿದ್ರು, ಹೌದು ನಂಬಿದ್ರು. ಆದರೆ ಇವ್ರ ಜೊತೆಯಲ್ಲೇ ಸ್ಟಾರ್ ಪ್ರಚಾರಕರಾಗಿ ನಿಂತಿರೋ DK ಶಿವಕುಮಾರ್ ಮುಂದೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಮೇಕೆದಾಟಿನ ಒಂದೇ ಒಂದು ತೊಟ್ಟು ನೀರು ಕೂಡ ನಾವು ಕರ್ನಾಟಕಕ್ಕೆ ಕೊಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾವ್ರೆ. ಅಂದರೆ ಇವರು ಒಂದು ಪ್ರಣಾಳಿಕೆಯಲ್ಲಿ ವೋಟ್ ಬ್ಯಾಂಕ್, ವೋಟ್ ಗಿಮಿಕ್ಕೋಸ್ಕರ ಇವರು ಇವತ್ತು ಮತದಾರನ ಮೂರ್ಖರು ಮಾಡಿದ್ರು. ಇವತ್ತು ಇದೇ ರೀತಿ ಈ ಗ್ಯಾರಂಟಿಗಳ ಬಗ್ಗೆ ಹೇಳೋದು ಬೇಡ, ನಮಗೆ ಒಂಥರ ಬೇಜಾರಾಗಿ ಹೋಗಿದೆ. ಗ್ಯಾರಂಟಿ ಬಗ್ಗೆ ಮಾತಾಡೋದು ಏನಾಗ್ಬಿಟ್ಟಿದೆ ಅಂದರೆ, ಜನ ವಿರೋಧಿ ಇವ್ರು ಮಾತಾಡ್ತಾರೆ ಅಂತ. ಸತ್ಯಾಂಶ ಮಾತಾಡಬೇಕಾದಾಗ ಇವರು ಏನು ಹೇಳ್ತಾರೆ, ಇವ್ರು ಜನ ವಿರೋಧಿ, ಗ್ಯಾರಂಟಿ ವಿರೋಧಿಗಳು ಅಂತ ಪಟ್ಟ ಕಟ್ತಾ ಇದ್ದಾರೆ ವಿರೋಧ ಪಕ್ಷದೊಳಗೆ. ಯಾಕೆ ಹಾಗಾದ್ರೆ NDA ಮಿತ್ರ ಪಕ್ಷಗಳು ಇತರ ರಾಜ್ಯಗಳಲ್ಲಿ ಆ ಗ್ಯಾರಂಟಿ ಸೂತ್ರವನ್ನೇ ಅಳವಡಿಸ್ಕೊಂಡಿದ್ದೀರಿ? ಅಲ್ಲ, ಗ್ಯಾರಂಟಿ ಸೂತ್ರ ಈ ಜನ್ಮಸಿದ್ಧ ಹಕ್ಕ, ಇದು ಜನ್ಮಸಿದ್ಧ ಹಕ್ಕ. ಗ್ಯಾರಂಟಿ ಸೂತ್ರನ ತಂದವರು APP ಅವರು, ಅವ್ರನ್ನ ಫಾಲೋ ಮಾಡಿದವರು ಇವರು. ಕೆಲವು ರಾಜ್ಯಗಳಲ್ಲಿ ಅನಿವಾರ್ಯತೆ ಇದ್ದಾಗ ಒಂದು
ಕರ್ನಾಟಕವನ್ನ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ದಿವಾಳಿ ಮಾಡ್ತಿದೆ ಅನ್ನೋದಾದ್ರೆ ನಾವೇನ್ ಕಮ್ಮಿ, ಇತರ ರಾಜ್ಯಗಳು ನಾವು ದಿವಾಳಿ ಮಾಡ್ತೀವಿ ಅಂತ. ಒಂದು ನಿಮಿಷ ಮೇಡಮ್, ಇದನ್ನೇ ನಾವು ನೋಡಿ ಕುಮಾರಸ್ವಾಮಿ ಪಕ್ಷದ ಬಗ್ಗೆ ನಾವು ನೆನೆಸ್ಕೊಬೇಕಾಗುತ್ತೆ, JDS ಪಕ್ಷದ ಬಗ್ಗೆ ನೆನೆಸ್ಕೊಬೇಕಾಗುತ್ತೆ. ನಾವು ಕಾರ್ಯಗಳು ಮಾಡಿದ್ವಿ, ನಮಗೂ ಸರ್ಕಾರ 1 ವರ್ಷದ ಗಂಟ ಕೊಟ್ಟಿದ್ರು. ಯಾವ ಥರ ಕಾರ್ಯಕ್ರಮ ಮಾಡಿದ್ವಿ? ಒಂದು ಜನತಾ ದರ್ಶನ, ಜನತಾ ಸಮಸ್ಯೆಗಳು, ಒಂದು ಗ್ರಾಮ ವಾಸ್ತವ್ಯ, ಗ್ರಾಮಗಳ ಸಮಸ್ಯೆಗಳು, ಒಂದು ರೈತರ ಸಾಲ ಮನ್ನಾ, ಇನ್ನೊಂದು ರೈತರನ್ನ ವಿಧಾನಸೌಧ ಕರೆದ ಪರಿಹಾರ, ಅದೇ ರೀತಿ ಬೀದಿ ವ್ಯಾಪಾರಿಗಳಿಗೆ 10,000 ಸಾಲ, ಆಟೋದವ್ರಿಗೆ 2,000 ಸಾಲ, ಗಿರ್ವಿ ಇಟ್ಟಂತ ಚಿನ್ನದ ಅಂಗಡಿಯವ್ರಿಗೆ ಅವ್ರಿಗೆ ಬಡ್ಡಿ ಸಾಲ ಮನ್ನಾ. ಇವು ಜನಪರ ಇರುವಂಥ ಯೋಜನೆಗಳು, ಜನಕ್ಕೆ ಬೇಕಾದಂಥ ಕಾರ್ಯಕ್ರಮಗಳು, ಇವು ಜನ ನಿರಂತರವಾಗಿ ಬದುಕುವಂಥ ಕಾರ್ಯಕ್ರಮಗಳು. ಆದ್ರೆ ಇವ್ರು ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳು ಯಾವುದು? ಇವತ್ತು 4.5 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿ ಕೂಡ ಇವತ್ತು ನೀವು ಕೇವಲ ಒಂದು ಭಿಕ್ಷುಕರ ಒಂದು ಅನುದಾನಕ್ಕೆ 23 ಕೋಟಿ ಬಾಕಿ ಇದೆ. ಇವತ್ತು ನಿಮ್ದು ಭಿಕ್ಷುಕರ ಒಂದು ನಿಗಮಕ್ಕೆ 23 ಕೋಟಿ ಬಾಕಿ ಇದೆ. ಸ್ಮಶಾನದಲ್ಲಿ ಕೆಲಸ ಮಾಡಿದ್ರೆ ನೀವು ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಅಂಗನವಾಡಿಯಲ್ಲಿ ಬಿಸಿ ಊಟ ಮಾಡಕ್ಕಂತ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ನೀವು 10 ಜನಕ್ಕೆ 5 ರೂಪಾಯಿ ಕೊಡ್ತಾ ಇದ್ದೀರಿ. 10 ಜನ ಮಕ್ಕಳಿಗೆ 5 ರೂಪಾಯಿ, 50 ಪೈಸೆ. 50 ಪೈಸೆಯಲ್ಲಿ ಏನ್ ಬರುತ್ತೆ ಇವತ್ತು? ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಮುಳುಗಿಸಿ ಆರ್ಥಿಕ ದಿವಾಳಿ ಮಾಡಿ ಇವತ್ತು ಇವರು ಅಧಿಕಾರದ ದಾಯಿಗಳಾಗಿ ಇವತ್ತು ಗುಳ್ಳೆ ಹೋಗಿದ್ದಾರೆ ದೆಹಲಿಗೆ. ಜನ ಇವ್ರ ಶ್ರಮೆ ಕೊಡ್ತಾರಾ? ರೈಟ್, ಅಲ್ಲಿಗೆ ಬರ್ತೀನಿ. ದರ್ಶನ್ ಅವರೇ, ನೀವು ಹೇಳಬೇಕು. ಅಶೋಕ್ ಅವ್ರು ಮಾತಾಡ್ಬೇಕಾದ್ರೆ ಒಂದು 2-3 ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಾಗೇಂದ್ರ ಅವ್ರು ಹೇಳಿದಂಥ ಪಾಯಿಂಟ್ಸ್ ಅದರಲ್ಲಿತ್ತು. ಸತ್ತ ಸರ್ಕಾರ, ಕೆಲಸ ಏನೂ ಮಾಡ್ತಾ ಇಲ್ಲ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೂ ಕೂಡ DK ಶಿವಕುಮಾರ್ ಅವರ ಆಬ್ಸೆಂಟಲ್ಲಿ ಸಂಪುಟ ಸಭೆ ಕರೀತಾರೆ ಅಂದರೆ ಅದನ್ನೇನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ತಮ್ಮ ಕುರ್ಚಿ ಭದ್ರ ಮಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನೆಲ್ಲ ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ ಅಂತ. ಹೌದಾ? ಹಾಗೆ ತಗೋಬೇಕಾ ಈ ಸಿಚುವೇಶನ್ಸ್ನ? ಈಗ ಅಶೋಕ್ ಅವರು ಆ ಪದ ಬಳಸಿರೋದ್ರಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಸತ್ತಿರೋ ಸರ್ಕಾರನ ಕರ್ನಾಟಕದ ಪಾಲಿಗೆ ಅವ್ರು ಹೇಳ್ಬೇಕಲ್ಲ. ಇವತ್ತು ಕನ್ನಡಿಗರ ತೆರಿಗೆಯನ್ನ ತಗೊಂಡು ನಮ್ಮಿಂದ ಭಿಕ್ಷೆಯನ್ನ ಪಡೆದು, ಒಂದ್ ನಿಮಿಷ, ಅವ್ರ ಪ್ರಶ್ನೆ ಹಂಗಿದೆ, ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾನೆ. ಅತಿಯಾದಂತ ವಿಚಾರ ಹೇಳ್ತಾ ಇಲ್ಲ ಮೇಡಮ್. ಕರ್ನಾಟಕದ ತೆರಿಗೆಯನ್ನ ನಮ್ಮಿಂದ ಭಿಕ್ಷೆ ಪಡೆದು ಸುಭಿಕ್ಷವಾಗಿ ಉತ್ತರ ಪ್ರದೇಶ ಮತ್ತೆ ಬಿಹಾರ ಅಥವಾ ಮಧ್ಯಪ್ರದೇಶ ಇಂಥ ರಾಜ್ಯಗಳಿಗೆ ಕೊಟ್ರೆ ಕನ್ನಡಿಗರು ಮಾಡಿರ್ತಕ್ಕಂಥ ಅನ್ಯಾಯ ಏನು? ಅಶೋಕ್ ಅವರು ನಿಜವಾದ ಒಬ್ಬ ಬಿಜೆಪಿಯ ನಾಯಕರಾಗಿ ಕರುನಾಡಿನ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡದ ಬಗ್ಗೆ ಅಂತ ಗೌರವ ಇದ್ರೆ ಒಂದು ನಿಯೋಗವನ್ನು ಅವರು ಕರ್ಕೊಂಡು ಹೋಗ್ಬೋದಲ್ವಾ? ಇವತ್ತು ಮುಖ್ಯಮಂತ್ರಿಗಳು ಹೋದ್ರು, ಉಪಮುಖ್ಯಮಂತ್ರಿಗಳು ಹೋದ್ರು, ಚಲರಾಯಸ್ವಾಮಿ ಅವರು ಹೋದ್ರು, ಕೃಷ್ಣ ಬೈರೇಗೌಡರು ಹೋದ್ರು, ಪ್ರಿಯಾಂಕ ಖರ್ಗೆ ಅವರು ಹೋದ್ರು, ಎಲ್ಲಾ ಇಲಾಖೆಯ ಮಂತ್ರಿಗಳು ಇನ್ಕ್ಲೂಡಿಂಗ್ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಆಯಾ ಮಂತ್ರಿಗಳನ್ನ ಭೇಟಿಯಾಗಿ ಮೊನ್ನೆ ನೀವು ಈಗ ಒಳ ಮೀಸಲಾತಿದ ಅವ್ರು ಕೇಳ್ತಾ ಇದ್ದಾರೆ. ನಾವು ಹೋಗಿ ಮನೋಹರ್ ಕಟ್ಟರ್ ಯಾವ ಪಕ್ಷ? ಬಿಜೆಪಿ ಪಕ್ಷದ ಮಂತ್ರಿಯವರು, ಮಂತ್ರಿಯಿಂದ ಕೆಲಸ ಮಾಡಿಸ್ಕೊಬೇಕು ರಾಜ್ಯಕ್ಕೆ ಅಂತ ತುಡಿತದಲ್ಲಿ DK ಶಿವಕುಮಾರ್ ಅವರು ಹೋಗಿದ್ದಾರೆ. ರಾಜನಾಥ್ ಸಿಂಗ್ ಅವರು ಮಂತ್ರಿ ಇದ್ದಾರೆ ಕೇಂದ್ರದ. ಈ ನಾಡಿಗೆ ಏನಾದರೂ ಒಂದು ಕೆಲಸ ಆಗ್ಬೇಕು ಅಂದಾಗ ನಾವು ಕದ ಅಲ್ಲಿ ತಟ್ಟಬೇಕಾಗ್ತದೆ, ನಮ್ಮ ಹಕ್ಕನ್ನ ಪಡಿಲೇಬೇಕಾಗ್ತದೆ. ಆ ಒಂದು ಉದ್ದೇಶಕ್ಕೆ ಮಾನ್ಯ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ಹಾಗೆ ಹಿಂದಿನ ಎಲ್ಲ ಸಚಿವ ಸಂಪುಟ ಸಭೆ ಆಗಿರ್ಬೋದು, ವಿಧಾನಸಭೆಯಲ್ಲಿ ಸೆಷನ್ಗಳಲ್ಲಿ ಆಗಿರ್ಬೋದು, ಈ ಒಂದು ವಿಚಾರ ಒಳ ಮೀಸಲಾತಿ ವಿಚಾರಗಳು ಚರ್ಚೆ ಆದಾಗ ಖಂಡಿತವಾಗ್ಲೂ 100ಕ್ಕೆ 100 ಹಾಜರಾತಿಯನ್ನು ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. KPCC ಅಧ್ಯಕ್ಷರಾಗಿ ಅವರು ಭರವಸೆ ಪ್ರಣಾಳಿಕೆಯಲ್ಲಿ ಅವರೇ ಘೋಷಣೆ ಮಾಡಿರುವಂತದ್ದು. ಯಾಕೆ ನೀವು ಮೊಸರಲ್ಲಿ ಕಲ್ಲು ಆಬ್ಸೆನ್ಸ್ ಅಂದ ತಕ್ಷಣ ಆ ಥರ ಅರ್ಥೈಸ್ಕೊಳ್ಳೋ ಅಗತ್ಯ ಇಲ್ಲ ಅಂತಾನಾ? ವಿ ಹ್ಯಾವ್ ಗಿವನ್, ನಮ್ಮ ಒಂದು ಮ್ಯಾನಿಫೆಸ್ಟೋದಲ್ಲೇ ನಾವು ಕೊಟ್ಟಿದ್ದೀವಿ. ಅಶೋಕ್ ಅವರೇ, ಈಗ ನಿಮ್ದೊಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ತಾವು ಕೂತಿದ್ದೀರಲ್ಲ, ನಿಮ್ಮ ಮನೆ ಅಂದ್ರೆ ಬಿಜೆಪಿಯ ಮನೆ ಒಂದು ಮೂರಲ್ಲ, ಊರು ಬಾಗ್ಲ ಕೂತಿದೆ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಒಬ್ಬೊಬ್ರು ಏನು ಬಿಜೆಪಿ ಅಂದ್ರೆ ಹಿಂದುತ್ವದ ಪಕ್ಷ, ಹಿಂದೂಗಳ ಪಕ್ಷ ಅಂತ ಅವ್ರು ಚಾಡ್ಕೊಂಡು ಎದೆ ಹಿಂಗೆ ತೆಗೆದು ತೋರ್ಸೋರು ಈಶ್ವರಪ್ಪ. ಅವ್ರನ್ನೇ ತೆಗೆದು ನೀವು ಎಲ್ಲಿಗೆ ಹಾಕಿದ್ದೀರಾ? ಮೂಲೆಗೆ ಸೇರಿಸಿದ್ರಿ. ಇನ್ನೊಬ್ರು ಎತ್ನಾಳು ಹಿಂದೂ ಹುಲಿ ಅಂತಿದ್ರು, ಅವ್ರನ್ನು ತಗೊಂಡು ಮೂಲೆಗೆ ಸೇರಿಸಿದ್ರು. ನಿಮ್ಮ ಬಿಜೆಪಿ ಸ್ವಾಮಿ, ನಾ ಬಿಜೆಪಿ ಅವ್ರ ಬಗ್ಗೆ ಮಾತಾಡ್ತಿರೋದು. JDS ನೀವು ಬಿಜೆಪಿ ಹೋಗ್ತಾರಲ್ಲ, ಬಿಜೆಪಿ ಆಗ್ಬೇಡಿ. ವಿರೋಧ ಪಕ್ಷ ನಿಮ್ಮ ಪಕ್ಷದ ನಿಮ್ಮ ಪರಿಸ್ಥಿತಿ ಹೇಳ್ತೀವಿ. ಇವತ್ತು ನಿಮ್ಮ ಪರಿಸ್ಥಿತಿ ಬಗ್ಗೆ ಮಾತಾಡಕ್ ಬಂದಿರೋದು ನಾನು ಇಲ್ಲಿ. ಆಯ್ತು, ಗಾಟ್ ಇಟ್. ಮೇಡಮ್, ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂತಹ ಬಿಜೆಪಿ ತನ್ನ ಪಕ್ಷಕ್ಕೆ ಯಾರೆಲ್ಲ ಕೊಡುಗೆಗಳನ್ನ ಕೊಟ್ಟರು, ಅವ್ರುಗಳನ್ನ ಏನೇನು ಮಾಡಿದ್ದೀರಾ? AK ಸುಬ್ಬಯ್ಯನವರು ಯಾಕೆ ಪಕ್ಷವನ್ನು ಬಿಟ್ಟರು? ಮೊದಲನೇ ಅಧ್ಯಕ್ಷರು. BB ಶಿವಪ್ಪನವರು ಯಾಕೆ ಪಕ್ಷವನ್ನು ಬಿಟ್ಟರು? ಎರಡನೇ ಅಧ್ಯಕ್ಷರು. ಯಡಿಯೂರಪ್ಪನವರು ಯಾಕೆ ಪಕ್ಷವನ್ನು ಬಿಟ್ಟು ಹೋದ್ರು? ಮೂರನೇ ಅಧ್ಯಕ್ಷರು. ಈಶ್ವರಪ್ಪನವರು 4ನೇ ಅಧ್ಯಕ್ಷರು. ಇವತ್ತು ಉಚ್ಚಾಟಿತ ಬಿಜೆಪಿಯ ಕಾರ್ಯಕರ್ತ ಕೂತಿದ್ದಾರೆ. ಹಾಗೇನೆ ಇವರ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ರು ಅಧ್ಯಕ್ಷರಾಗಿದ್ರು. ಇವತ್ತು ಅವ್ರು ಎಲ್ಲಿದ್ದಾರೆ ಅಂತ ನಾವು ಟಾರ್ಚ್ ಹಾಕಿ ನೋಡ್ಬೇಕಾಗಿದೆ. ಇವರ ಬಿಜೆಪಿ ಅಧ್ಯಕ್ಷರಿಗೆ ಸದಾನಂದ ಗೌಡ್ರಿದ್ರು. ಅವ್ರಿಗೆ ಯಾವ ಹುದ್ದೆ, ಅವ್ರಿಗೆ ಯಾವ ಸ್ಥಾನ ಇದೆ ಅಂತ ನಾವು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಆ ಪಕ್ಷ
ಪಕ್ಷಕ್ಕೆ ದುಡ್ದವ್ರಿಗೂ ಬೆಲೆ ಇಲ್ಲ, ಹಿರಿತನಕ್ಕೂ ಬೆಲೆ ಇಲ್ಲ, ಕಾರ್ಯಕರ್ತರಿಗೂ ಬೆಲೆ ಇಲ್ಲ. ಇವತ್ತು ನಮ್ದು ಒಂದು ಸರ್ಕಾರ ಬಂದ ಮೇಲೆ ನಮ್ಮ ಯೋಜನೆಗಳು ಜನಪರವಾಗಿದೆ, ನಮ್ಮ ಕಾರ್ಯಕ್ರಮಗಳು ಜನ ಮೆಚ್ಚಿದ್ದಾರೆ. ಸೊ ಹಾಗಾಗಿ ಯಾವ್ಯಾವ ಒಂದು ಉಪಚುನಾವಣೆ ನಡೀತಾ ಇತ್ತಲ್ವ, ಅದೊಂದು ರಿಪೋರ್ಟ್ ಕಾರ್ಡ್ ಅಲ್ವಾ ಮೇಡಮ್? 2 ಜನ ಮಾಜಿ ಮುಖ್ಯಮಂತ್ರಿಗಳು ರಿಪೋರ್ಟ್ ಕಾರ್ಡ್ ಬರೋಣ. ಆ ರಿಪೋರ್ಟ್ ಕಾರ್ಡ್ ಅಲ್ಲಿ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಮುಂಬರುವ ಚುನಾವಣೆನ 2 ನಾನು ಹೇಳಿದ್ದು 3 ಹಿಂದಿನ ಉಪಚುನಾವಣೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ನಮ್ಮ ಪಕ್ಷ ಸೋಲ್ಸಿದೆ. ಹಾಗೆ 3 ಗೆದ್ದಿದೀವಿ, 1 ಕ್ಷೇತ್ರ ಗೆದ್ದಿದ್ವಿ ಲೋಕಸಭೆನಲ್ಲಿ, ಇವತ್ತು 9 ಗೆದ್ದಿದೀವಿ. ನಾಳೆ ಬರುತ್ತಲ್ಲ ರಿಸಲ್ಟ್ 4ಕ್ಕೆ ಬಾಗಲಕೋಟೆ ಗೆಲ್ತೀವಿ. ಅಲ್ಲಿ ನನಗೊಂದು ಪ್ರಶ್ನೆ ಇದೆ ನಿಮ್ಮ ಜೊತೆ ನಾನು ಮಾತಾಡ್ಬೇಕು. ಅದಕ್ಕೂ ಮುಂಚೆ JDS ವಕ್ತಾರರು ಹೇಳಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಬೇಕಾದ್ರೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಅವ್ರು ಹೇಳಿದ್ದು ಯಾವಾಗ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ 3 ವರ್ಷದಿಂದ ನಾವು ಇದನ್ನು ಮಾತಾಡ್ತಾನೆ ಇದ್ದೀವಿ. ಇದ್ರ ಬಗ್ಗೆ ಹೇಳಬೇಕು, ಯಾಕೆ ಅಂದರೆ ಸೈಲೆನ್ಸ್ ತುಂಬ ಡೇಂಜರಸ್. ಇವತ್ತು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಸೂರ್ಜಿ ಅವ್ರ ಕಾಲದ ಅವ್ರಿಗೊಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ, ಇದೇ ಸಚಿವ ಸಂಪುಟ ನೀವು ಮುಂದೆ ಹೊರದ್ರೆ 28ಕ್ಕೆ ಎಲೆಕ್ಷನ್ ನಾವು ಬರಲ್ಲ, ನಾವು ಇಲ್ಲಿ ಕಳ್ಕೊಂತೀವಿ ಕಾಂಗ್ರೆಸ್ನ ಅಂತ ನೇರವಾಗಿ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಸೂರ್ಜಿ ಅವ್ರಿಗೆ ಹೇಳಿದ್ದಾರೆ. ಸೂರ್ಜಿ ಅವರು ಏನು ಹೇಳಿದ್ದಾರೆ, ಮೇ 15ವರೆಗೂ ತಡ್ಕೊಳ್ಳಪ್ಪ, ಎಲ್ಲ ಬದಲಾವಣೆ ಮಾಡ್ತೀವಿ, ಒಳ್ಳೆ ಶುಭ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಕಡೆ ಪರಮೇಶ್ವರ ಸ್ಟೇಟ್ಮೆಂಟ್ ನೋಡಿದ್ರೆ ಇವತ್ತು ಹೈಕಮಾಂಡು ಸೂಕ್ತ ಸಮಯದಲ್ಲಿ ಒಂದು ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ಬ ಶಾಸಕರ ಹತ್ರ ಒಂದೊಂದು ಮಾಹಿತಿ ಇದೆ ಇವತ್ತು. ಅಂದರೆ ಕಂಪ್ಲೀಟ್ ಶಾಸಕರಿಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಇವತ್ತು. ಏನಾದರೂ ಮಾಡಿ ಹೊಸಬ್ರು ಏನಾದರೂ ಮಾಡಿ ಕ್ಯಾಬಿನೆಟ್ ಹೊಡಬೇಕಂತ ಇವತ್ತು ಅವ್ರ ಹೋರಾಟ ಇವತ್ತು ಎಲ್ಲಿಂದ ಯಾವ ಮಟ್ಟಕ್ಕೆ ಮುಟ್ತಾ ಇದ್ರೆ ಅವರು ಒಂದು ಹೋರಾಟ, ಅವರ ಒಂದು ಅಂಗಲಾಚದ ರೀತಿ ಪರಿಸ್ಥಿತಿಗಳು ನೋಡ್ತಾ ಇದ್ರೆ ಈ ಸರ್ಕಾರ ಯಾಕಪ್ಪ ಬಂತು ಅಂತ ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ಅಹಿಂದ ನಾಯಕರು ಅಂತಂದ್ರೆ ಯಾರು? ಎಲ್ಲ ಸಮುದಾಯನ ಒಟ್ಟಿಕೊಂಡೋಗಿರೋಂಥ ಅಹಿಂದ ನಾಯಕರ ಮನಸ್ಥಿತಿ ಪರಿಸ್ಥಿತಿ ಏನಿದೆ ಅಂದ್ರೆ ಎಲ್ಲಿ CM ಸ್ಥಾನ ಅಲ್ಲಾಡ್ಬಿಡುತ್ತೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅಹಿಂದ ನಾಯಕರು ಮುಸ್ಲಿಮ್ಸ್ ಸರಣಿ ರಾಜೀನಾಮೆಗಳು ಸ್ಟಾರ್ಟ್ ಆಗಿದ್ದಾವೆ. ಇವತ್ತು ಮುಸ್ಲಿಮ್ಸ್ ಅವರು ಯಾರು ಫೇವರ್ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಫೇವರ್ ಅಂತಾರೆ, DK ಶಿವಕುಮಾರ್ ಫೇವರ್ ಅಲ್ಲ ಇವತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇವತ್ತು ಕಂಪ್ಲೀಟ್ ಸಮುದಾಯ ಮುಸ್ಲಿಂ ಸಮುದಾಯಕ್ಕೆ ಬೇಕಾದಂತ ಒಂದು ವ್ಯವಸ್ಥಿತವಾದ ಲೀಡ್ರು, ಮಾಸ್ ಲೀಡ್ರು ಅಂತ ಬಿಂಬಿಸ್ಕೊಂಡು ಇವತ್ತು ಹೇಳ್ತೀನಿ. ಈಗ ಅಲ್ಪಸಂಖ್ಯಾತರು ಅಂದಾಗ ಬೇಕಾದ್ರೆ ನಿಮ್ ಜೊತೆ ಬರ್ತಾರೆ, ಅವ್ರ ಜೊತೆ ಬರಲ್ಲ, BJP ಅವ್ರ ಜೊತೆ ಹಂಗ ಅಲ್ಲ. ಅಂದ್ರೆ DK ಶಿವಕುಮಾರ್ ಜೊತೆ ಹೋಗಲ್ಲ, ಸಿದ್ದರಾಮಯ್ಯ ಜೊತೆ ಹೋಗ್ತಾರೆ. ಇವತ್ತು ನೋಡಿ ನೋಡಿ CM ಸ್ಥಾನ ಅಂತ ವಿಚಾರ ಬರ್ತಾ ಇದ್ದಂಗೆ ಎಲ್ಲೋ ಕಗ್ಗಟ್ಟಾಗ್ತಾ ಇದ್ದಂಗೆ ಈ ಕಡೆ ಸಿದ್ದರಾಮಯ್ಯ ಸ್ಟ್ರಾಟಜಿ ಸ್ಟಾರ್ಟ್ ಆಯ್ತು. ಒಂದು ಎಲ್ಲ ಮುಸಲ್ಮಾನ್ಗಳೆಲ್ಲ ನಾಯಕರನ್ನು ರಾಜೀನಾಮೆ ಕೊಟ್ಟರು. ಎರಡನೇದು ಒಳ ಮೀಸಲಾತಿನ ಇವತ್ತು ಇವ್ರದೇ ಕ್ಯಾಬಿನೆಟ್ ಅಲ್ಲಿ DK ಶಿವಕುಮಾರ್ ಅವ್ರು ಇಲ್ಲ ಅಂದ್ರೆ ಕೂಡ ಕ್ಯಾಬಿನೆಟ್ ನ ಅಪ್ರೂವ್ ಮಾಡ್ಕೊಂಡು ಒಳ ಮೀಸಲಾತಿ ಜಾರಿಗೆ ತರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಓದದೆ ಪ್ರಣಾಳಿಕೆ ಓದದೆ ಚುನಾವಣೆ ಸಂಘಟನೆ ಮಾಡಿದ್ರ, ಎಲೆಕ್ಷನ್ ಎದುರಿಸಿದ್ರ DK ಶಿವಕುಮಾರ್ ಅಲ್ಲ. ಆದ್ರೆ ಇವ್ರದಾದ ಜವಾಬ್ದಾರಿ ಆದ ಅಧ್ಯಕ್ಷ KPCC ಅಧ್ಯಕ್ಷ ಇದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, 4 ಪೋರ್ಟ್ಫೋಲಿಯೋ ಇದ್ದಾರೆ. ಅವ್ರ ರಾಜ್ಯದಲ್ಲಿ ಅಲ್ಲ ಉಪಸ್ಥಿತಿ ಇಂಪಾರ್ಟೆಂಟ್. ಒಂದು ಕ್ಯಾಬಿನೆಟ್ ಅಂದಾಗ ಮುಖ್ಯವಾಗಿ ಇರ್ಬೇಕಾಯ್ತು ಉಪಮುಖ್ಯಮಂತ್ರಿಗಳು. ಅವನ್ನ ಬಿಟ್ಟೆ ಅವ್ರು ಜಾರಿ ಮಾಡ್ತಾರೆ ಅಂದ್ರೆ ಇವ್ರ ಉದ್ದೇಶ ಇಷ್ಟೇ, CM ಕುರ್ಚಿಗೋಸ್ಕರ ಸಿದ್ದರಾಮಯ್ಯರು ಏನ್ ಬೇಕಾದ್ರೂ ಮಾಡ್ತಾರೆ. ಇವತ್ತು ಎಲ್ಲೋ ಒಂದ್ ಕಡೆ ಮುಸ್ಲಿಮ್ಸ್ ಅವ್ರು ಹೇಳ್ತಾರೆ, ಇವತ್ತು ಕಾಂಗ್ರೆಸ್ ಪಕ್ಷನ ನಾವು 2023 ತರಬೇಕಂತೇಳಿ 92% ಮುಸ್ಲಿಮ್ಸ್ ಓಟಿಂದಾನೆ ಇವತ್ತು ಕಾಂಗ್ರೆಸ್ ಬಂದಿಲ್ಲ ಅಂತ ಹೇಳ್ಕೊಂತ ಇದ್ದಾರೆ. ಆಮೇಲೆ ಅದೇ ರೀತಿ JDS ಪಕ್ಷಕ್ಕೆ 20% ವೋಟ್ ಬರ್ತಾ ಇತ್ತು ಯಾವಾಗಲೂ ಮುಸ್ಲಿಂ ಸಮುದಾಯದು. ಈ ಸತಿ ಅವ್ರದ್ದು 23ರಲ್ಲಿ 13% ಬಂದಿದೆ, ಅದು 7% ಅಡಿಷನಲ್ ಕಾಂಗ್ರೆಸ್ ಕೊಟ್ಟಿದ್ದಾರೆ. ಏನೋ ಒಂದು ನಿರ್ಧಾರ ಕೊಟ್ಟರು ಅಂದ್ರೆ ಅಭಿವೃದ್ಧಿ ಆಗ್ಬೇಕು, ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗ್ಬೇಕಂತ. ಆದ್ರೆ ಮುಸ್ಲಿಂ ಸಮುದಾಯ ಎಲ್ಲೋ ಒಂದ್ ಕಡೆ ನಿರೀಕ್ಷೆ ಮಾಡಿರ್ಲಿಲ್ಲ. ಹಿಂಗ ಸಮುದಾಯಕ್ಕೆ ಒಂದು ಮೋಸ ಮಾಡೋದು ಯಾರನ್ನ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಸರಣಿ ರಾಜೀನಾಮೆಗಳು ತಗೊಳೋದು ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಮುಸ್ಲಿಂ ಸಮುದಾಯಕ್ಕೆ ಕಟ್ ಅಂಡ್ ಕ್ಲಿಯರ್ ಗೊತ್ತಾಗಿದೆ. ಕ್ಲಾರಿಟಿ ಇವಾಗ ಗೊತ್ತಾಗಿದೆ ಕಾಂಗ್ರೆಸ್ ಎಂತ ವಿಷ ಜಂತು ಪಕ್ಷ ಅನ್ನೋದು ಗೊತ್ತಾಗಿದೆ. ಆಮೇಲೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಎಂತ ಒಂದು ಪರಿಸ್ಥಿತಿ ಬಂದ್ರೆ ಕೂಡ ಇವರು ಸರ್ಕಾರ ಬೇಕಾದ್ರೆ ಬೀಳಿಸೋ ಹೊರತು CM ಸ್ಥಾನನ ಬಿಟ್ಕೊಡೋಂತ ಮನಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಈ ಮನಸ್ಥಿತಿ ಯಾಕೆ ಬಂದಿದೆ ಅವ್ರಿಗೆ ಅಂದ್ರೆ ಇವತ್ತು ಒಂದು ಸಂಪೂರ್ಣವಾದ ಹಿಂದೂ ಅನ್ನೋ ಒಂದು ಅಜೆಂಡದ ಮೇಲೆ ಈ ಸರ್ಕಾರ ನಿಂತಿದೆ. ಇವತ್ತು ಏನಾದ್ರು ಸಿದ್ದರಾಮಯ್ಯ ತೆಗೆದು DK ಶಿವಕುಮಾರ್ ತಂದ್ರೆ ಸರ್ಕಾರ 3 ತಿಂಗಳು ನಡೆಯಲ್ಲ ಅಂತ ಹೈಕಮಾಂಡ್ ಗೊತ್ತಿದೆ. ಹಾಗಂತ ಏನಾದ್ರು DK ಶಿವಕುಮಾರ್ ಅವ್ರನ್ನ ಏನಾದ್ರು ನಾವು ಎದುರಾಕೊಂಡ್ರೆ ಸರ್ಕಾರ DK ಶಿವಕುಮಾರ್ ಮುನ್ನಡೆಸಕ್ ಬೀಳಲ್ಲ, ಅಲ್ಲಿ ಕೂಡ ಸರ್ಕಾರ ಪತನ ಆಗುತ್ತೆ. ಇವತ್ತು ಕಗ್ಗಂಟಾದ ಹೈಕಮಾಂಡ್ ಕಣ್ಮುಚ್ಕೊಂತಿದೆ, ಕುರುಡಾಗಿ ಕುಂತಿದೆ. ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋಕೆ ಧೈರ್ಯ ಇಲ್ಲ, ದಮ್ಮಿಲ್ಲ, ತಾಕತ್ತಿಲ್ಲ. ಸೂರ್ಜೇವಾಲ ಅವರು ತಲೆ ಆಗ್ತಾ ಇಲ್ಲ, ರಾಹುಲ್ ಗಾಂಧಿ ಅವರು ಬರ್ತಾ ಇಲ್ಲ, ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇಲ್ಲ. ಒಂದು ಟಿಕೆಟ್ ಕೊಟ್ಟಿಲ್ಲ ಅಂದ ತಕ್ಷಣ ಇಡೀ ರಾಜ್ಯದ ಅಲ್ಪಸಂಖ್ಯಾತರನ್ನ ಕೈ ನಾಯಕರು ಸೀನಿಯರ್ ನಾಯಕರು ರಾಜೀನಾಮೆ ಕೊಡ್ತಾ ಇರೋದು. ಇವತ್ತು CM ಆಪ್ತ ಕಾರ್ಯದರ್ಶಿ ಕೊಟ್ಟಿರೋದು ನೀವು ಕಳಿಸ್ದಂಗೆ ನೀವು ಎಕ್ಸಾಂಪಲ್ ಸೆಟ್ ಮಾಡ್ಬಿಟ್ಟಿದ್ರಿ CM ಇಬ್ರಾಹಿಂ ಅವ್ರಿಗೆ. ಅಲ್ಲ CM ಇಬ್ರಾಹಿಂ ಕಥೆ ಏನಂತಂದ್ರೆ ನೀವು ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಟ್ವಿ, ಅಧ್ಯಕ್ಷ ಸ್ಥಾನ ಕೊಟ್ಟರೆ ಕೂಡ CM ಇಬ್ರಾಹಿಂ ಕೂಡ ಅವರ ಒಂದು
ಒಂದು ಯೋಗ್ಯತೆಗೆ ಒಂದು 4 ಸೀಟ್ ತರಬೇಕಾಗಿತ್ತು, ತರಕ್ಕಾಗದಿದೆ ಅಂತ ಅಸಹಾಯಕವಾದ ಒಂದು ನಾಯಕತ್ವ ಹೇಳ್ಕೊಡಕ್ಕಾಗುತ್ತೆ? Right. ನಾಯಕತ್ವ ಅಂದ್ರೆ ಏನು? ಅವರ ನಾಯಕತ್ವದಲ್ಲಿ ಇನ್ನು ಮಾತಾಡ್ತೀನಿ ಒಂದು 4 ಜನ ಶಾಸಕ ಗೆಲ್ಸ್ಕೊಂಡ್ಬರೋದು ಅಲ್ಲ, ಒಳ್ಳೆ ನಾಯಕತ್ವ. ಪಾಯಿಂಟಿಗೆ ತಂದು ನಿಲ್ಸಿದ್ರೆ ಅಲ್ಲಿಗೆ ನಾನು ಮಾತಾಡ್ತೀನಿ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಸಿದ್ದನಗೌಡರು ಅವರಿದ್ದಾರೆ. ನಮಸ್ಕಾರ ಗೌಡ್ರೆ. ಮೇ 1 ಭಯಂಕರ ಏನೋ ಬದಲಾವಣೆಗಳಾಗುತ್ತೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಈ 3 ವರ್ಷದಲ್ಲಿ ನಾವು ರಾಜ್ಯದ ಅಭಿವೃದ್ಧಿ, ರಸ್ತೆ, ಮೂಲಸೌಕರ್ಯ, ಮಗದೊಂದು ಯೋಜನೆಗಳಿಗಿಂತ ಹೆಚ್ಚಾಗಿ ಕುರ್ಚಿ ಬಗ್ಗೆನೇ ಹೆಚ್ಚಾಗಿ ಮಾತಾಡಿದ್ರಿಂದಾಗಿ ರಾಜ್ಯ ಏನೇನು ಕಳ್ಕೊಂಡಿದೆ ಅಂತ ಅನ್ಸುತ್ತೆ? ಯಾವ ವಿಚಾರವನ್ನು ಹೆಚ್ಚು ಚರ್ಚೆ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ? ನಮ್ಮ ಕನ್ನಡದೊಳಗಡೆ ಒಂದು ಗಾದೆ ಏನು ಹೇಳ್ತಾರೆ, ಗಂಡ ಹೆಂಡತಿಯ ಜಗಳದ ನಡುವೆ ಕೂಸು ಬುಡವಾಯಿತು ಅಂಥೇಳಿ. ಇವತ್ತು ಸಿದ್ದರಾಮಯ್ಯ ಈ ಸರ್ಕಾರ ಏನು ಬಂತು, ಈ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಡುವೆ ನಡೀತಕ್ಕಂಥ ಮುಸುಕಿನ ಗುದ್ದಾಟ, ಹೊರಗಿನ ಗುದ್ದಾಟ, ಬನ ಗುದ್ದಾಟದಿಂದ ರಾಜ್ಯದ ಜನತೆ ಇವತ್ತು ಬಡವಾಗಿದೆ. ರಾಜ್ಯದ ಅಭಿವೃದ್ಧಿ ಮಂಕಾಗಿದೆ. ಸಂಪೂರ್ಣವಾಗಿ ಸುಭದ್ರತೆ ಅಂತಕ್ಕಂಥದ್ದು ಮತ್ತು ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇವತ್ತು ಸರ್ಕಾರದ ಒಂದು ಅವಧಿ ಒಳಗಡೆ ಸರ್ಕಾರ ಬಿಡುಗಡೆ ಮಾಡ್ತಕ್ಕಂಥ ವಾರ್ಷಿಕ ಅಪರಾಧದ ವರದಿಗಳಲ್ಲಿ ಹೇಳುತ್ತೆ, ಕಳೆದ 3 ವರ್ಷಗಳಿಗಿಂತ ಜಾಸ್ತಿ ಇವತ್ತು ನಡೀತಕ್ಕಂಥ ಮೋಸ, ವಂಚನೆ, ಕೊಲೆ ಪ್ರಕರಣಗಳು ಇವತ್ತು ಹೆಚ್ಚಾಗಿದೆ ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದಲ್ಲ, ಕರ್ನಾಟಕದ ಸರ್ಕಾರದ ಅಪರಾಧಿಕ ವರದಿಯ ಬಿಡುಗಡೆ ಒಳಗಡೆ ಹೇಳಿರ್ತಕ್ಕಂಥ. ಯಾವ ಕಾರಣಕ್ಕೆ ಜಾಸ್ತಿ ಆಗಿದೆ ಅಂದ್ರೆ ಕಾನೂನಿ ಪೊಲೀಸರಂತಂದ್ರೆ ಇವತ್ತು ಜನರಿಗೆ ಭಯನೇ ಇಲ್ಲ. ಅದಕ್ಕಾಗಿ ಪರಮೇಶ್ವರ್ ಅವರು ಒಳ್ಳೆಯ ಒಬ್ಬ ಆಡಳಿತಗಾರರು, ಆದ್ರೆ ಅವ್ರ ಕೈಯನ್ನ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಒಳಗಡೆ ಬೆಳಗಾವಿ ಒಳಗಡೆ ಒಂದು ಘಟನೆಯನ್ನು ಪದೇ ಪದೇ ನಾವು ನೆನಪು ಮಾಡಬೇಕಾಗತ್ತೆ. ಒಡ್ಡಮುರಿ ಘಟನೆ ಇರ್ಬೋದು, CT ರವಿ ಅವರ ಪ್ರಕರಣದೊಳಗಡೆ ಅದು ಏನಾಯ್ತು ಅಂದ್ರೆ ಯಾಕೆ ಹೀಗಾಯ್ತು ಅಂತೇಳಿ ಮಾಧ್ಯಮದವ್ರ ಪ್ರಶ್ನೆ ಕೇಳಿದೆ. ಅದ್ರ ಹಿಂದೆ ಯಾರಾದರೂ ನನಗಂತೂ ಗೊತ್ತಿಲ್ಲ ಅಂತೇಳಿ ಒಬ್ಬರು ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದರೆ, ಮತ್ತು ಯಾವ ಒಂದು ವ್ಯವಸ್ಥೆ ಒಳಗಡೆ ಕಾಂಗ್ರೆಸ್ದ ಶಾಸಕರ ಮನೆಗೆ ಬೆಂಕಿಯನ್ನು ಹಚ್ಚುವಂಥ ವ್ಯವಸ್ಥೆಗಳು ಹೋದಾಗ ಅವರು ನಿರಪರಾಧಿಗಳು ಅಂತಕ್ಕಂಥ ವ್ಯವಸ್ಥೆಗಳು ಬರ್ತಾ ಇದ್ದಾವೋ, ಕೋಮು ಗಲಭೆ ಒಳಗಡೆ ಮಸೀದಿಯಲ್ಲಿ ನಿಂತ ಚಪ್ಪಲಿಗಳನ್ನ ಎಸೆತಾರೆ. ಅಂದರೆ ಮತ್ತೆ ಈ ವಿಷಯ ಡೈವರ್ಟ್ ಆಗೋದು ಬೇಡ. ಇವನ್ನೆಲ್ಲ ಘಟನೆಗಳನ್ನ ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಯಾಕಂತ ಕೇಳಿದ್ರೆ ಇವರಿಬ್ಬರ ನಡುವಿನ ಗುದ್ದಾಟಕ್ಕಾಗಿ ಇವತ್ತು ನೌಕರರಿಗೆ ಪಗಾರ ಕೊಡದಂಥ ಪರಿಸ್ಥಿತಿ ಇವತ್ತು ಬಂದು ಸರ್ಕಾರ ನಿಂತಿದೆ ಅಂತಂದ್ರೆ, ಇವತ್ತು ಕುಡಿಯುವ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಇವರು ದಿಲ್ಲಿಯ ಪ್ರಯಾಣಗಳು, ಇವು ಕ್ಯಾಬಿನೆಟ್ಗಳು, ಮಂತ್ರಿ ಅಹಿಂದ ಸಮಾವೇಶಗಳು ಇವ್ರು ನಡೆದಿರುವಂಥದ್ದನ್ನು ನೋಡಿದರೆ ಜನರಿಗೆ ಮಂಕು ಬುದ್ಧಿಯನ್ನು ಎರಸ್ತಾ ಇದ್ದಾರೆ. ಜನರ ಕಿವಿ ಒಳಗಡೆ ಹೂವನ್ನು ಇಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಹಿಂದ್ಗಡೆ ಇತ್ತು. ಸರ್ಕಾರದ ವಿರೋಧತೆಯಿಂದ, ಸರ್ಕಾರದ ಆಡಳಿತದ ವಿರೋಧತೆ ಇರ್ಬೋದು, ಅನೇಕ ನಮ್ಮ ಸರ್ಕಾರದವ್ರು ನಡೆದಿರ್ತಕ್ಕಂಥ ತಪ್ಪುಗಳು ಇರ್ಬೋದು. ಕರ್ನಾಟಕ ರಾಜ್ಯದ ಜನತೆ ಏನು ನಿರ್ಧಾರ ಮಾಡಿದ್ರು, ಒಂದು ಬಹುಮತವಾಗಿರ್ತಕ್ಕಂಥ ಸರ್ಕಾರವನ್ನು ಈ ರಾಜ್ಯದೊಳಗಡೆ ನಾವು ಕೊಡಬೇಕು. ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಬೇರೆ ರಾಜ್ಯಗಳಿಗಿಂತ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ರಾಜ್ಯವನ್ನು ನೋಡಬೇಕನ್ನುವಂಥ ಉದ್ದೇಶಕ್ಕಾಗಿ ಯಾವ ಕಾಂಗ್ರೆಸ್ ಸರ್ಕಾರ ಊಹೆ ಮಾಡಲದಷ್ಟು ಕೂಡ ಸ್ಥಾನಗಳು ಈ ಮತದಾರರು ಅವ್ರ ಮೇಲೆ ಭರವಸೆಯನ್ನು ಇಟ್ಟುಕೊಟ್ಟಿದ್ದಾರೆ. ಅದನ್ನು ನಾವು ಪ್ರಜಾಪ್ರಭುತ್ವದಲ್ಲಿ ಒಪ್ಕೋಬೇಕು. ಆದರೆ ಜನರು ಏನು ಇವರ ಮೇಲೆ ಭಾವನೆಯನ್ನು ಇಟ್ಟು ಕೊಟ್ಟರು, ಆ ಭಾವನೆಯನ್ನು ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದೊಳಗಡೆ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಆ ಪಕ್ಷದೊಳಗಡೆ ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು, ಅಧಿಕಾರ ಹಸ್ತಾಂತರಗಳಿರ್ಬೋದು, ಕ್ಯಾಬಿನೆಟ್ ಬದಲಾವಣೆಗಳಿರ್ಬೋದು, ಅವರ ಪಕ್ಷದ ಅಧ್ಯಕ್ಷ ಸ್ಥಾನದ ಬದಲಾವಣೆಗಳಿರ್ಬೋದು, ಆಂತರಿಕವಾಗಿ ಕೂತ್ಕೊಂಡು ಮಾತನಾಡೋದಿರಬೇಕೇ ಹೊರತು ಬಹಿರಂಗವಾಗಿ ಇವ್ರು ಚರ್ಚೆ ಮಾಡೋದನ್ನ ಯಾವುದನ್ನ ಮಾಡಬೇಕು? ರಸ್ತೆ ಇವತ್ತು ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದನ್ನು ಮಾಡಬೇಕಾಗಿತ್ತು. ಇವತ್ತು ನಮ್ಮ ಮಕ್ಕಳಲ್ಲಿ ಶಿಕ್ಷಣ ವ್ಯವಸ್ಥೆಗಳು ಏನಾಗಬೇಕಾಗಿತ್ತು ಅಂತಕ್ಕಂಥದನ್ನು ಮಾಡಬೇಕಾಗಿತ್ತು. ಇವತ್ತು ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ಏನು ಬೇಕು ಅನ್ನೋದನ್ನು ಬಹಿರಂಗವಾಗಿ ಚರ್ಚೆ ಮಾಡಬೇಕಾಯ್ತು. ಅದನ್ನ ಬಿಟ್ಟು 3 ವರ್ಷಗಳಿಂದ, ಇವತ್ತು 3 ವರ್ಷ, ನಾಳೆ ಮೇ 20ಕ್ಕೆ ಇವರು 3 ವರ್ಷ ಪೂರ್ಣಗೊಳ್ತಾ ಇದ್ದಾರೆ. ಎಂದು ಇವತ್ತು CM ಆಗಿದ್ದಾರೋ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬರೇ ಕುರ್ಚಿಗಾಗಿ ಗುದ್ದಾಟ ನಡೆದಿದೆ ಹೊರತು ಇವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ರಾಜ್ಯದ ಪರವಾಗಿರ್ತಕ್ಕಂಥ ಇವ್ರ ಯೋಚನೆಗಳು ಇಲ್ಲ. DK ಶಿವಕುಮಾರ್ ಅವರ ಯೋಚನೆ ಹೆಂಗಿರ್ಬೋದು ಹಾಗಾದ್ರೆ? ಯಾಕಂತ ಹೇಳಿದ್ರೆ ಈಗ ಬಿಟ್ಬಿಟ್ರೆ ಆಮೇಲೆ ಅವಕಾಶ ಸಿಗೋದಿಲ್ಲ ಅಂತನ, 28ಕ್ಕೆ ಬರಲ್ಲ ಅನ್ನೋ ಕ್ಲಾರಿಟಿ ಇದೆಯಾ? ಅಥವಾ ಅವರೇ ಬಂದ ಸಂದರ್ಭದಲ್ಲಿ 28ಕ್ಕೆ ಈಗ ಎಲ್ಲ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ 28ಕ್ಕೂ ನಾವೇ ಅಂತ. ಸೊ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ಬೋದಲ್ಲ? ಇಲ್ಲ, ದೀಪ ಆರುವಾಗ ಭಾಳಷ್ಟು
ಎಷ್ಟು ಉಜ್ವಲವಾಗಿ ಬೆಳಕನ್ನು ಕೊಡುತ್ತೆ ಅಂತಕ್ಕಂಥ ಭಾವನೆ ಇರುತ್ತಲ್ಲ, ಆ ರೀತಿ ಒಳಗಡೆ ಮೇಡಮ್ ಇವರು ಕಾಂಗ್ರೆಸ್ದ ಶಾಸಕರಲ್ಲಿ ಇದು ಕೊನೆಯ ಅವಧಿ ಅಂತಕ್ಕಂಥದ್ದು ಎಲ್ಲ ಶಾಸಕರಲ್ಲಿ ಕೂಡ ಇದೆ. ಆದರೆ ಮನಸ್ಸಿನೊಳಗಡೆ ಅದನ್ನು ಇಟ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕಾಗಿ ಅದನ್ನು ಬಹಿರಂಗಪಡಿಸೋದು ಆಗಲ್ದೆ ಆರದೆ 28ಕ್ಕೆ ಮತ್ತೆ ನಾನೇ ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ಇದ್ದಾರೆ. ಆದರೆ DK ಶಿವಕುಮಾರ್ ಅವ್ರನ್ನ ಬಗ್ಗೆ ವೈಯಕ್ತಿಕವಾಗಿ ಹೇಳೋದಂತಂದ್ರೆ, ಅವರು ಎಂದು ಪಕ್ಷದ ಅಧ್ಯಕ್ಷಗಿರಿಯನ್ನು ವಹಿಸಿಕೊಂಡು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಆ ಪಕ್ಷದ ಒಳಗಡೆ ಅದನ್ನು ಅಧಿಕಾರ ತಗೊಂಡು ಬರಲಿಕ್ಕೆ ಹಗಲು ರಾತ್ರಿ ಏನು ಶ್ರಮಿಸಿದ್ದಾರೋ ಅವರ ಪರಿಶ್ರಮದಿಂದ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಈ ಗ್ಯಾರಂಟಿಗಳು ಆಗಲಿ ಇನ್ನೊಬ್ಬರಾಗಲಿ ಇದರಿಂದ ಅಲ್ಲ ಅಂತಕ್ಕಂಥದ್ದು ಎಲ್ಲ ಕೂಡ ಬಂದಿದೆ. ಯಾಕಂದ್ರೆ ದಕ್ಷಿಣ ಭಾಗದೊಳಗೆ, ಕರ್ನಾಟಕದ ದಕ್ಷಿಣ ಭಾಗದೊಳಗಡೆ SM ಕೃಷ್ಣ ನಂತರ ಒಬ್ಬ ಒಕ್ಕಲಿಗ ನಾಯಕ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾನೆ ಅಂತಕ್ಕಂಥದ್ದು ಏನೊಂದು ಅವರ ಪ್ರಚಾರದೊಳಗಡೆ ಬಂದಿತ್ತು ಮಾತು. ಹೀಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬಹಳಷ್ಟು ಹಿನ್ನಡೆ ಆಗಿರ್ತಕ್ಕಂಥದ್ದು. ಹೀಗಾಗಿ ದಕ್ಷಿಣ ಕರ್ನಾಟಕದೊಳಗಡೆ ಹೆಚ್ಚಿನ ಸ್ಥಾನಗಳು ಬರಬೇಕಂತಂದ್ರೆ ಮತ್ತು ಉತ್ತರದೊಳಗಡೆ ಇರ್ತಕ್ಕಂಥ ಅಧಿಕಾರದ ಇದರೊಳಗಡೆ ದಕ್ಷಿಣದಲ್ಲಿ ಎಷ್ಟು ಕಾಂಗ್ರೆಸ್ ಬರಲಿಕ್ಕೆ ಬರುವಂತ ಭರವಸೆ ಕೂಡ ಇರಲಿಲ್ಲ. ಆದ್ರೆ ಒಬ್ಬ ಒಕ್ಕಲಿಗ ನಾಯಕ ಮುಖ್ಯಮಂತ್ರಿ ಆಗ್ತಾನೆ ಅಂತಕ್ಕಂಥ ಭರವಸೆಯನ್ನು ಏನು ಮೂಡಿಸಿದ್ರು, ಇದರಿಂದಾಗಿ ಬಹಳಷ್ಟು ಸ್ಥಾನಗಳು ಅಲ್ಲ ಅವರು ಹೈಕಮಾಂಡ್ ಯೋಚನೆ ಮಾಡಬೇಕಾಗಿದ್ದು. ಆದ್ರೆ ಸಿದ್ದರಾಮಯ್ಯನವರು ಒಂದು ಬಣ ಏನಿದೆಯಲ್ಲ, ಆ ಬಣವನ್ನ ಸಿದ್ದರಾಮಯ್ಯನವರನ್ನ ಕುಗ್ಗಿಸ್ಬಿಟ್ಟಿದೆ ಅದು. ಮತ್ತೆ ಸಿದ್ದರಾಮಯ್ಯನವರು ಹೌದು 100%. ಯಾಕಂದ್ರೆ ಸಿದ್ದರಾಮಯ್ಯನವರು ಒಬ್ಬರು ಈ ರಾಜ್ಯದ ನಾಯಕರು ಅಂತ ಹೇಳಿ ಅವರು ಅಧಿಕಾರ ಕೊಡ್ತಕ್ಕಂಥದ್ದು. ಆದ್ರೆ ಕುರ್ಚಿಗಾಗಿ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದ್ರೆ ಅಹಿಂದ ನಾಯಕ ಅವರ ಅಹಿಂದದಿಂದ ಬಂದಿರಬಹುದು, ಆದ್ರೆ ಅವರನ್ನ JDS ಒಳಗಡೆ ಹಣಕಾಸಿನ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಅವರನ್ನು JDS ಒಳಗಡೆ ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಾನದೊಳಗಡೆ ಇರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಅಹಿಂದ ನಾಯಕ ಅಂತಲ್ಲ, ಅವರಲ್ಲಿ ಕೆಪೇಬಲ್ ಆ ಕೆಲಿಬರ್ ಇತ್ತು ಅನ್ನೋಂಥ ಉದ್ದೇಶಕ್ಕೆ ಮಾಡಿದ್ರೆ ಇವತ್ತು ಅಹಿಂದದ 4 ಜನ ಶಾಸಕರನ್ನು ಕಟ್ಟಿಕೊಂಡು ಅಹಿಂದ ನಾಯಕರು ಅಂತೇಳಿ ಕುರ್ಚಿಗೆ ಇಟ್ಟುಕೊಂಡು ಈ ಜಾತಿಯ ಲೇಪನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಮುಖ್ಯಮಂತ್ರಿಗಳ ಅವ್ರ ಗಣತೆಗೆ ಸಲ್ತಕ್ಕಂಥದ್ದಲ್ಲ. ಇದು ಈ ಅಂಶ ಅಂತಕ್ಕಂಥದ್ದು ನಂದು. ರೈಟ್ ಗಾಟ್ ಇಟ್. ಸೊ ಅದೇನೇ ಇದ್ರೂ ಕೂಡ ಅಂತಿಮವಾಗಿ ಏನಾಗ್ತಿದೆ ಅಂದರೆ ಕುರ್ಚಿ ಕದನ ನಡೀತಾನೆ ಇದೆ. ಒಂದಲ್ಲ ಒಂದು ಪ್ರಹಸನಗಳು ನಡೀತಾನೆ ಇದೆ. ದೆಹಲಿ ಭೇಟಿಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಆಡಳಿತ ಯಂತ್ರ ಎಷ್ಟರ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸುತ್ತೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿ 3 ವರ್ಷಗಳ ಕಾಲ ಇದೇ ಕುರ್ಚಿ ಕದನದ ಕುರಿತಂತೆ ಮಾತಾಡಿದ ಸಂದರ್ಭದಲ್ಲ ಮಾಧ್ಯಮದವರೆಲ್ಲ ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ನ ಕೆಲ ನಾಯಕರು ಓಪನ್ ಆಗಿ ಇರುವಂಥ ಸತ್ಯವನ್ನು ಹೇಳಿದ್ರು ಕೂಡ ಹಲವರು ಏನು ಹೇಳ್ತಿದ್ರು ಅಂದರೆ ಅಂಥದ್ದೇನು ಸಮಸ್ಯೆ ಇಲ್ಲ, ಇದು ಪ್ರತಿಪಕ್ಷದ ಅಪಪ್ರಚಾರ, ಈ ರೀತಿ ಒಂದಷ್ಟು ಟೀಕೆ ಟಿಪ್ಪಣಿಗಳನ್ನು ದರ್ಶನ್ ಅವರೇ ಮಾಡ್ಕೊಬಂದರು. ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಕರ್ನಾಟಕದ ಹಿರಿಯ ನಾಯಕರು ಡೆಲ್ಲಿ ನಾಯಕರನ್ನು ಭೇಟಿಯಾಗಿ ಸಮಸ್ಯೆನ ಬೇಗ ಬಗೆಹರಿಸ್ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಸಮಸ್ಯೆ ಇದೆ ಅಂತಾಯಿತು, ಅದನ್ನ ಬಗೆಹರಿಸಬೇಕು. ಡೆಲ್ಲಿలో ಕೂತ್ಕೊಂಡ್ಬಿಟ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಹೈಕಮಾಂಡ್ ರಿಯಾಕ್ಟ್ ಮಾಡಬೇಕಲ್ಲ, ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ? ನೀವು ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ತಿದ್ದೀರೇ ಹೊರತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಿಲ್ಲ ಅನ್ನೋ ಭಾವನೆ ಬರಲ್ವಾ ನಿಮ್ಮ ಸಾಮಾನ್ಯ ಕಾರ್ಯಕರ್ತರಿಗೆ? ಅವ್ರಿಗೆ ಡ್ಯಾಮೇಜ್ ಆಗಲ್ವೇ ಇದು? ಇಲ್ಲ, ಖಂಡಿತ ಇಲ್ಲ. ಒಂದು ಪಕ್ಷ ಮೇಡಮ್, ಈಗ ಸಾವಿಲ್ಲದ ಮನೆಯ ಸಾಸಿವೆ ಅಂತ ಬುದ್ಧನ ನಾವು ಕತೆ ಓದಿದಾಗ ಸಮಸ್ಯೆ ಇಲ್ಲದ ಮನೆ, ಒಂದು ಮನೆ ಅಂದಾಗ ಒಂದು ಗಂಡ ಹೆಂಡತಿ ಅಂದಾಗ, ಒಂದು ತಂದೆ ಮಕ್ಕಳು ಅಂದಾಗ, ಅಣ್ಣ ತಂಗಿ ಅಂದಾಗ, ಅಕ್ಕ ತಮ್ಮ ಅಂದಾಗ ಚಿಕ್ಕದು ಪುಟ್ಟದು ಬರ್ತವೆ, ಅದು ಅಲ್ಲಿ ಹೋಗ್ತವೆ. ಅದಕ್ಕೆ 5 ವರ್ಷ ನಡೆಯುವಂಥದ್ದಾ ಕತೆ? ಸರ್ 1 ನಿಮಿಷ ಸರ್, ಬಿಡಿ ಪ್ಲೀಸ್. ನಾವು ಮಾತಾಡ್ತೀವ? ಇಲ್ಲ, ನೀವು ನೆಮ್ಮದಿಯಾಗಿ ಮಾತಾಡಿ ಮೇಡಮ್. ಹಾಗೆ ಚಿಕ್ಕ ಪುಟ್ಟದು ಇದ್ದೇ ಇರ್ತವೆ. ಒಂದು ಪಕ್ಷ ಇದು ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ನಮ್ಮಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳಿದ್ದಾರೆ. ಅವರವರ ಅಭಿಪ್ರಾಯಗಳು, ಅವರವರ ಆಲೋಚನೆಗಳು, ರಾಜಕೀಯ ತಂತ್ರಗಾರಿಕೆಗಳು ದಿನನಿತ್ಯ ಅವರು ಯೋಚನೆ ಇದು ರಾಜಕೀಯ ಅಲ್ವಾ? ರಾಜಕೀಯ ಅಂದ್ರೆ ಅದು ರಂಗಾಗಿದ್ರೇನೆ ಅದಕ್ಕೆ ರಾಜಕೀಯಕ್ಕೊಂದು ಕಳೆ ಬರುವಂತದ್ದು. ಅದನ್ನೇ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದು. ಏನಂತ? ರಾಜಕೀಯ ಅಂದ್ರೆ ರಾಜಕಾರಣ ಮಾಡ್ತಿರೋದೇ ರಾಜಕಾರಣ ಅಂದ್ಮೇಲೆ ಡೆಲ್ಲಿಗೂ ಹೋಗ್ತಾರೆ, ಬೇಡಿಕೆನೂ ಇಡ್ತಾರೆ. ಇವತ್ತು ನಾವು ಝೀನಲ್ಲಿ ಅನೇಕ ಚರ್ಚೆಗಳನ್ನ ಮಾಡ್ತೀವಲ್ವಾ? ಹೆಚ್ಚಿನದಾಗಿ ಚರ್ಚೆ ಬೆಳಗಿಂದ ಸಂಜೆ ತನಕ ರಾಜಕೀಯ ರಣರೋಚಕ ಚರ್ಚೆಗಳಿದ್ದಾಗ ನೋಡುಗನೂ ಅದು ನೋಡ್ತಾ ಇರ್ತಾನೆ, ಆಮೇಲೆ ಕೇಳುಗನೂ ಕೇಳ್ತಾ ಇರ್ತಾನೆ. ನೀವು ಓದೋರು ಓದ್ತಾ ಇರ್ತೀರಾ, ನಾವು ಬರೋರು ಮಾತಾಡ್ತಾ ಇರ್ತೀವಿ. ಯಾಕೆಂದ್ರೆ ಇದು ಚದುರಂಗ ರಾಜಕೀಯ. ಚೆಕ್ಮೆಟ್ ಯಾವಾಗ ಇಡಬೇಕು, ಯಾವ ತರ, ಯಾವ ಕಿಂಗ್ ಯಾವಾಗ ಹಿಡಿಬೇಕು, ಮಂತ್ರಿ ಯಾವ ತರ ಮಾಡಬೇಕು, ಸೈನಿಕ ಯಾವ ರೀತಿ ನಡಿಬೇಕು, ಆನೆ ಯಾವ ತರ ನಡಿಬೇಕು, ಕುದುರೆ ಯಾವ ರೀತಿ ನಡಿಬೇಕು. ಚೆಸ್ ಅಲ್ವಾ? ಇಟ್ಸ್ ಅ ಪೊಲಿಟಿಕ್ಸ್. ಚದುರಂಗದ ಆಟ ಆಗ್ತಾ ಇದೆ. ಅಂದ್ರೆ ಇವರು ಚದುರಂಗ ಆಟ ಆಡ್ಕೊಂಡು ಜನಗಳು
ಜನರಿಗೆ ಬಲಿ ಕೊಡ್ತಾವ್ರೆ. ಹಂಗೆ ನೋಡಿ ಇವ್ರು ಚದುರಂಗಕ್ಕೆ ಜನ ಬಲಿ ಆಗ್ತಾರೆ, 7 ಕೋಟಿ ಜನ. ನೈಸ್ ಪಾಯಿಂಟ್ ನೋಡಿ, ಅದನ್ನು ಕಂಟಿನ್ಯೂ ಮಾಡ್ತಾರೆ. ಜನರು ಬಲಿ ಕೊಡ್ತಾ ಇದ್ದಾರೆ. ಮೇಡಮ್, ಒಂದು ಮೊದಲನೇದು, ಇವತ್ತು ಗ್ಯಾಸಿನ ಹೈರಾಣ ಆಗ್ತಾ ಇದೆ, ಗ್ಯಾಸಿನ ವಿಚಾರ. ನರೇಂದ್ರ ಮೋದಿ ಅವರು ಒಂದೇ ಒಂದು ಉತ್ತರ ಇಲ್ಲ. ಈಗ ಅಲ್ಲಿ ಪೆಟ್ರೋಲು ಡೀಸೆಲ್ ದರ ಏರಿಕೆ ಬ್ರೇಕಿಂಗ್ ಬರ್ತಾ ಇದೆ, ನಿಮ್ಮಲ್ಲಿ ಏರಿಕೆ ಆಗ್ಬೋದು ಅಂತ ಯಾರನ್ನ ಬಲಿ ಕೊಡ್ಲಿಕ್ಕೆ ಇವರು ಹೊರಟಿದ್ದಾರೆ. ಮೇಡಮ್, ಇವತ್ತು ನಾವು ಅನ್ನಭಾಗ್ಯ ಯೋಜನೆ ಅಂದ್ರೆ ಮನಮೋಹನ್ ಸಿಂಗ್ ಅವರ ಆಹಾರ ಭದ್ರತಾ ಕಾಯ್ದೆಯಲ್ಲಿ ನಾವು ತಂದಿದ್ದು. ನಾವು ಕೇಳುವಾಗ 5 kg ಅಕ್ಕಿ ಕೊಡೋದೇ ಇಲ್ಲ ಅಂದ್ರು. ಅಂದ್ರೆ ನೀವು ಅನ್ನ ಕೊಡದೇನೆ ಅಕ್ಕಿ ಕೊಡದೇನೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡಿಲ್ಲ. ಇವತ್ತು ಮೇಡಮ್ ಅವರು ಎಲ್ಲ ಏನೋ ಕೇಳಿದ್ರಿ, ಅದಕ್ಕೆ ಅವ್ರ ಮಧ್ಯೆ ಬಾಯಿ ಹಾಕ್ಬೇಡಿ ಅಂತ ನಾವು ಹೇಳೋದು. ಪ್ರಶ್ನೆ ಆಗಿದೆ ಮೇಡಮ್. ಇವತ್ತು ಒಂದು ಹೆಣ್ಣು ಮಗಳು ಮೇಡಮ್, ಕೊನೆ ಪಕ್ಷ ಒಂದು ಮದುವೆ ಆಗ್ಬೇಕಾದ್ರೆ ಒಂದಿಷ್ಟಾಗ್ಲೇ ತಾಳಿ ತಗೊಳ್ಳಿಕ್ಕೆ ಆಗುದಿಲ್ಲ, ಚಿನ್ನದ ರೇಟು ಗಗನಕ್ಕೆ ಹೋಗಿ ತಲುಪಿದೆ ಮೇಡಮ್. ಎಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಪರಿಸ್ಥಿತಿ ಮೇಡಮ್, ಒಬ್ಬ ಸಾಮಾನ್ಯ ವ್ಯಕ್ತಿ ನೀರು ಹಾಲು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್? ಅಲ್ಲ, ನೀವು ಚಿನ್ನ ಹೋಗ್ಬಿಟ್ರಿ, ಊಟನೇ ಇಲ್ಲ ರಾಜ್ಯದಲ್ಲಿ ಇವತ್ತು. ಒಂದ್ ನಿಮಿಷ ಸುಮ್ಮನೆ ಹಂಗ ನೋಡಿ ಮಕ್ಕಳು ಬಿಸಿ ಮಾತಾಡ್ತೀನಿ ನಾನು ನಿಮ್ಗೆ ಅವಕಾಶ. ಇವತ್ತು ಒಬ್ಬ ಸಾಮಾನ್ಯ ಒಂದು ಮನೆ ಕಟ್ಟಬೇಕು ಅಂದ್ರೆ ಸ್ಟೀಲ್ ದರ ಎಲ್ಲಿಗೆ ಹೋಗಿದೆ, ಸಿಮೆಂಟ್ ದರ ಎಲ್ಲಿಗೆ ಹೋಗಿದೆ. ಇವತ್ತು ನೀವು ಯಾವುದೇ ಒಂದು ಕೇಂದ್ರ ಸರ್ಕಾರದಿಂದ ಏನಾದ್ರೂ ಒಂದು ಯೋಜನೆಗಳು ಬಂದಿದೀವ, ಜನಗಳಿಗೆ ನಾವು 2,000 ಕೊಟ್ಟಾಗ ಏನೋ ಸೋಂಬೇರಿಗಳಾಗ್ತಾರೆ, ರಾಜ್ಯ ದಿವಾಳಿ ಆಗುತ್ತೆ ಎಲ್ಲದೂ ಹೇಳಿದ್ರು. ನಮ್ಮ ರಾಜ್ಯ ಇವತ್ತು GDP ನಲ್ಲಿ ನಂಬರ್ 1 ಇದೆ, GST ನಲ್ಲಿ ನಂಬರ್ 2 ಇದೆ. ನೀವು ಕೊಡುವಂತಹ ಹಣವನ್ನ ಅದು 14-15 ಹಣಕಾಸು ಹಣ ಆಗಿರ್ಬೋದು, ಭದ್ರಾ ಮೇಲ್ದಂಡೆ ಹಣ ಆಗಿರ್ಬೋದು, ಕೆರೆಕಟ್ಟೆ ಅಭಿವೃದ್ಧಿ ಹಣ ಆಗಿರ್ಬೋದು, ಅಥವಾ ನಮ್ಮ ಏನೋ ಟ್ಯಾಕ್ಸ್ GST ಹಣ ಆಗಿರ್ಬೋದು, ಎಲ್ಲವನ್ನೂ ನಮಗೆ ಕೊಡೋದನ್ನ ಕೊಟ್ರೆ ನಾವು ಜನಕ್ಕೆ 2 ಅಲ್ಲ ಮೇಡಮ್ 6,000 ಕೊಡೋ ಶಕ್ತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕಿದೆ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡಿ ಇವರೇನೋ ಬಲಿ ಆಗ್ತಾ ಇದಾರಲ್ಲ, ನಮ್ಮ ಒಂದು ಹಕ್ಕನ್ನ ಬಲಿ ಹಾಕ್ತಿರೋದು ಈ ಒಂದು NDA ಜೊತೆಗೆ ಪ್ರಾದೇಶಿಕತೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾವ ಪರದೇಶಿ ಪಕ್ಷ ಆಗಿದೆ ಹೊರತು ಅದು ಪ್ರಾದೇಶಿಕ ಪಕ್ಷವಾಗಿ ಉಳಿದಿಲ್ಲ. ಅದಕ್ಕೆ ಇವತ್ತು ನೀವು ವಲಸೆ ಕಾಂಗ್ರೆಸ್ ಕರ್ಕೊಂಡ CM ಮಾಡ್ಕೊಂಡು ಇವತ್ತು ನೀವು ಮೂಲ ಕಾಂಗ್ರೆಸ್ ಜಲವಂತಾಗಿ ಅವ್ರನ್ನ ಸುಡ್ತಾ ಇದ್ದೀರಿ. 2 ಪ್ರಶ್ನೆ ಇದೆ ನಿಮ್ದು ಪ್ರಾದೇಶಿಕ ಪಕ್ಷ ಅಲ್ಲ, ಪರದೇಶಿ ಪಕ್ಷ, ಅದಕ್ಕೆ ಉತ್ತರ ಕೊಡಬೇಕು. ಸೇಮ್ ಟೈಮ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಲೇ ನಮ್ಮ ಡಿಬೇಟಲ್ಲಿ ನೀವು ಗಮನಿಸಿದ್ರಿ ಮಾತಾಡಿದ್ದನ್ನು, ನಾನು ಡೆಲ್ಲಿಗೆ ಹೋಗಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ರು. ಅವ್ರ ಭಾವನೆ ಹಿಂಗಿರ್ಬೋದು, ದಲಿತ ಸಿ ಎಂ ಅಂತ ಕೂಗಿ ಸಾಕಾಯ್ತು, ಈ ಹೈಕಮಾಂಡ್ ಕೇಳೋದಿಲ್ಲ, ಹಾಗಾಗಿ ಹೋಗೇನು ಪ್ರಯೋಜನ ಅನ್ನೋ ಭಾವನೆನ. ಇವತ್ತು ದಲಿತರ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಅಲ್ಲಿ ಹೀನಾಯವಾದ ಪರಿಸ್ಥಿತಿಯಲ್ಲಿ ನಿಂತಿದೆ. ಇವತ್ತು ಅವ್ರು ಏನಿದ್ರು ಪೋಸ್ಟ್ಗಳು, ಬ್ಯಾನರ್ಗಳು, ಮತ್ತೆ ಅಲ್ಲಿ ಏನಿದ್ರು ಕಸ ಕ್ಲೀನ್ ಮಾಡಕ್ ಮಾತ್ರ ಅವ್ರು ಬಳಸ್ಕೊಂತ ಇರೋದು, ಮತ ಬ್ಯಾಂಕ್ಗೋಸ್ಕರ ದಲಿತರು ಇಟ್ಕೊಂಡಿದೆ ಅಂತ ಪ್ರತಿ ಸಾರಿ ಕೂಡ CM ಕೂಗ್ ಬಂದಾಗ ಪ್ರತಿ ಸಲ ಕೂಗ್ತಾರೆ, ಸೈಲೆಂಟ್ ಆಗ್ತಾರೆ. ಎಷ್ಟು ನೊಂದೋಗಿದ್ದಾರೆ ಇವತ್ತು ಮಾತಾಡೋದು. ಐತಿಹಾಸಿಕ ನಿರ್ಣಯ ಒಳ ಮೀಸಲಾತಿ ಯಾವ ರೀತಿ ಕೊಟ್ಟಿದ್ದಾರೆ ಅವರು ಇವತ್ತು? ಅದೇ ಅವರು ಹೋದ್ಸತಿ ಜಾರಿಗೆ ಮಾಡಿದಾಗ ಏನಾಯ್ತು, ಸದಾಶಿವ ಆಯೋಗದ ಬಿಟ್ಬಿಟ್ರು, ಅದೇ ರೀತಿ ನಾಗಮೋಹನ್ ದಾಸ್ ಆಯೋಗದ ಬಿಟ್ಬಿಟ್ರು. ಇವರೇ ಒಂದು ಚೀಫ್ ಸೆಕ್ರೆಟರಿಯಿಂದ ಒಂದು ತಯಾರು ಮಾಡಿ ಅದರಲ್ಲಿ ಇವರು ಒಳ ಮೀಸಲಾತಿ ಜಾರಿ ಮಾಡಿದ್ರು ಅನುಮತಿ. ಆದ್ರೆ ಅದರಲ್ಲಿ ಲಾಸ್ಟ್ ಟೈಮ್ ಜಾರಿ ಮಾಡಿದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲೆಮಾರಿ ಸಮುದಾಯನ ಕೆಳಗೆ ಬಿಟ್ಬಿಟ್ರು, ಅವ್ರನ್ನೆಲ್ಲೂ ಕನ್ಸಿಡರ್ ತಗೊಳ್ಳಿಲ್ಲ, ಅವ್ರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ, ಅವ್ರು ಬಿಟ್ಬಿಟ್ರು. ಈ ಸತಿ ಏನ್ ಮಾಡಿದ್ರು ಅಂದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ AKAD ಅಂತ ಐತೆ, ಆ ಜನ ಕೈ ಬಿಟ್ಬಿಟ್ಟು ಇವತ್ತು ಇವರು ಜಾರಿ ಮಾಡಿದ್ದಾರೆ. ಇವತ್ತು ಅದ್ರ ಜೊತೆ ಬೇರೆ ಕ್ಯಾಬಿನೆಟ್ ಡೆಪ್ಟಿ CM ರಾಜ್ಯದಲ್ಲಿ ಇರಲಿಲ್ಲ, ಕ್ಯಾಬಿನೆಟ್ ರಚನೆ ಆಗಬೇಕಾದ್ರೆ ಜಾರಿ ಹೇಳ್ಬೇಕಾದ್ರೆ ಇವತ್ತು DK ಶಿವಕುಮಾರ್ ಇರಲಿಲ್ಲ, ಕೈ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಬರೀ ಕುತಂತ್ರದಲ್ಲಿ ನಡೀತಾ ಇದೆ. ದಲಿತರನ್ನ ಕಂಪ್ಲೀಟ್ ಆಗಿ ಅಲ್ಲಿ ಅವರ ಒಂದು ಸರ್ವೆಂಟ್ ಆಗಿ ಇವತ್ತು ಮತ ಬ್ಯಾಂಕ್ಗೋಸ್ಕರ ಬಳಸ್ಕೊಂತ ಇರೋದು ರಾಜ್ಯದ ಪ್ರತಿಯೊಂದು ದಲಿತರು ಗೊತ್ತಾಗಿದೆ. ಮುಂದಿನ ದಿನ ಈ ರಾಜ್ಯದ ದೊಡ್ಡ ಕೂಗಾಟ ಹೋರಾಟಗಳು ಸ್ಟಾರ್ಟ್ ಆಗೋದು ದಲಿತರಿಂದ ಅಂತಾನೆ. ಅದು ಇವತ್ತು ರಾಜ್ಯ ಸರ್ಕಾರಕ್ಕೆ ಚಿಮಾರಿ ಹಾಕೋ ಒಂದು ಪರಿಸ್ಥಿತಿ ಕೂಡ ಅವರು ಮುಂದಿಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ಏನಾದರೂ ಒಂದು ತೀರ್ಮಾನ ಮಾಡಿದ್ರೆ, ಒಂದು ಜಾರಿ ಮಾಡಿದ್ರೆ ಅದು ಕಟ್ ಅಂಡ್ ಕ್ಲಿಯರ್ ಸಮಪಾಲು ಸಮಬಾಳು ಅಂತ ಆಗಬೇಕು. ಎಲ್ಲ ಒಂದು ಸಮುದಾಯನ ತಂದು ಮೇಲೆ ಕೂರಿಸೋದು, ಇನ್ನೊಂದು ಸಮುದಾಯ ಅಂತಂದು ರೋಡಲ್ಲಿ ಕೂರ್ಸೋದು ಮಾಡಿರುವಂಥ ಜಾರಿ ಮಾಡಿರೋಂಥ ಒಂದು ಇದು ಅನುಭವತೆ. ಇದು ನಿಜವಾಗ್ಲೂ ಒಳ ಮೀಸಲಾತಿ ಅಲ್ಲ, ಆ ಒಳ ಮೀಸಲಾತಿ ಜನಾಂಗಕ್ಕೆ ಕಿಚ್ಚಚ್ಚಿರುವಂಥ ಸರ್ಕಾರ ಅಂತ ಹೇಳ್ಬೋದು. ಅದೇ ರೀತಿ ಇದು ಪರದೇಶಿ ಪಕ್ಷ ಅಂತ ಇವತ್ತು ದರ್ಶನ ಹೇಳ್ತಾರೆ. ಆ ಪರದೇಶಿ ಪಕ್ಷದವ್ರನ್ನ ಇವತ್ತು ನೀವು ಕರ್ಕೊಂಡು ಇವತ್ತು CM ಮಾಡ್ಕೊಂಡು ನಿಮ್ಗೆ ಆಲ್ಟರ್ನೇಟ್ CM ಇಲ್ಲದೆ ಇವತ್ತು ದಿಕ್ಕಾಪಡಾಗಿದ್ದೀರಿ ನೀವು. ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ದಿಕ್ಕಾಪಡ್ರು. ವಲಸೆ ಕಾಂಗ್ರೆಸ್ಸಿಗರಿಂದ ಮೂಲ ಕಾಂಗ್ರೆಸ್ರು ನಶಿಸಿ ಹೋಗ್ತಾ ಇದ್ದಾರೆ, ದಿಕ್ಕೆಟ್ಟು ಹೋಗ್ತಾ ಇದ್ದಾರೆ, ಕಂಗೆಟ್ಟು ಹೋಗ್ತಾ ಇದ್ದಾರೆ. ಇವತ್ತು ದಂಡಯಾತ್ರೆಗಳು ಮಾಡ್ತಾ ಇದ್ದಾರೆ. ಈ ವಲಸೆ ಕಾಂಗ್ರೆಸ್ನ ಒಂದು ಆರ್ಗನೈಸೇಷನ್ ಮತ್ತೆ ಇವತ್ತು ಅಲ್ಲಿ ರಾಜ್ಯ ಸರ್ಕಾರನ ರಚನೆ ಮಾಡಿ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯರು. ಅವ್ರ ಕಾಟ ಕಾಂಗ್ರೆಸ್ ಅಲ್ಲಿರುವಂಥ ಮೂಲ ಕಾಂಗ್ರೆಸ್ ನಡ್ಕೊಳಕ್ಕಾಗದೆ ದಿಕ್ಕೆಟ್ಟು ಕಂಗೆಟ್ಟು ಪರದೇಶಿಗಳಾಗಿದ್ದಾರೆ ಇವತ್ತು. ನೋಡಿ ರಾಜ್ಯದಲ್ಲಿ
ಅಧಿಕಾರಿಗಳ ಯಂತ್ರಗಳೇ ನಿಂತೋಗ್ಬಿಟ್ಟಿದೆ ಇವತ್ತು. ಈಗ ಏನು JDS ಇಂದ ವಲಸೆ ಬಂದಿದ್ರಲ್ಲ ರಾಜ್ಯದ ಸಿದ್ದರಾಮಯ್ಯರು, ಆ ಸಿದ್ದರಾಮಯ್ಯರ ಕಡೆಯಿಂದ ಅಧಿಕಾರಿಗಳು ಮೂಲ ಕಾಂಗ್ರೆಸ್ ಅಲ್ಲಿರೋ DK ಶಿವಕುಮಾರ್ ಮಾತನ್ನ ಕೇಳ್ತಾ ಇಲ್ಲ. ಅದೇ ಮೂಲ ಕಾಂಗ್ರೆಸ್ ಇರೋ DK ಶಿವಕುಮಾರ್ ಮಾತುಗಳನ್ನ ವಲಸೆ ಬಂದಿರೋ ಕಾಂಗ್ರೆಸ್ CM ಅವ್ರ ಕಡೆ ಅಂತ ಅಧಿಕಾರ ವರ್ಗಗಳು ಕೇಳ್ತಲ್ಲ. ಮಾತನ್ನ ನಾಗೇಂದ್ರ ಅವರೇ ನೀವು ಹೆಂಗ್ ತಗೋತೀರಾ ಅಂತ ಹೇಳಿ, ಯೋಚನೆಗಳು ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಒಂದು ಪಕ್ಷ ತಗೊಳ್ಳಿ, ಒಂದು ಮನೆ ತಗೊಳ್ಳಿ. ಈಗ ಒಂದು ಮನೆಗೆ ಒಬ್ಬ ಹೆಣ್ಮಗಳು ಸೊಸೆಯಾಗಿ ಬರ್ತಾಳೆ, ನೀನು ಮೂಲ ಈ ಕುಟುಂಬದೊಳಲ್ಲ, ನೀನು ವಲಸಿಗಳು ನಿಂದ ಆ ಊರು ಆ ಮನೆ ಅಂತ ಯೋಚನೆ ಅಲ್ಲ. ನಾನು ಈ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಅಲ್ಲ, ಅದು ಸ್ವತಃ ಕಾಂಗ್ರೆಸ್ ಪಕ್ಷದ ಮೂಲ ಕಾಂಗ್ರೆಸ್ಸಿಗರ ಅಭಿಪ್ರಾಯ ಇದು. ನಮಗೆ ಯಾಕೆ ಕೊಡ್ತಾ ಇಲ್ಲ? ನಾನು ಪಕ್ಷ ಕಟ್ಟಿರೋನು, ನಾನು 40 ವರ್ಷ ನಾನು ತನು ಮನ ದನ ಇಟ್ಟಿದ್ದೀನಿ, ನನ್ನ ಜೀವನನೇ ಒತ್ತಾಯಕ್ಕೆ ಪಕ್ಷ ತಂದಿದ್ದೀನಿ. ಇವತ್ತು ಬಂದಂತ ಸಿದ್ದರಾಮಯ್ಯರು ಬಂದ 10 ವರ್ಷ ಹಾಳು ಮಾಡ್ತಿದ್ದಾಳ ಪಕ್ಷ. ಹೌದು, ಮನೆನೇ ಹಾಳು ಮಾಡಿದಾಗ ಬಂದಂತ ಸೊಸೆ ಅತ್ತೆಗೆ ಹೊಂದ್ಕೊಂಡು ಹೋಗ್ಬೇಕಾಯ್ತು. ಅತ್ತೆ ವಿರುದ್ಧ ನಿಂತಾಗ ಬಂದಂತ ಸೊಸೆ ಏನಾಗುತ್ತೆ? ಮನೆ ಉದ್ಧಾರ ಆಗುತ್ತಾ? ಆ ಮನೆ ಉಳಿಯುತ್ತಾ? ಇಬ್ಬಾಗ ಆಗುತ್ತೆ. ಈಗ ಹೈಕಮಾಂಡ್ ಇಲ್ಲಿ ಸಿದ್ದರಾಮಯ್ಯ ಕಾಪಾಡ್ಕೊಬೇಕಾ DK ಶಿವಕುಮಾರ್ ಕಾಪಾಡ್ಕೊಬೇಕಾ? ಈಗ ಸಿದ್ದರಾಮಯ್ಯರು ಇವತ್ತು ವಲಸೆ ಬಂದ್ರು ಕಾಂಗ್ರೆಸ್ ಪಕ್ಷಕ್ಕೆ, ಮೂಲ ಕಾಂಗ್ರೆಸ್ಗೆ ಯಾರಾದ್ರೆ DK ಶಿವಕುಮಾರ್ ಅಂತ ಹೇಳ್ಬೋದು. ಹಿಂಗಿದ್ದಾಗ ಹೈಕಮಾಂಡ್ ಇವಾಗ ಸೊಸೆನ್ ಕಾಪಾಡ್ಕೊಬೇಕಾ ಅತ್ತನ್ ಕಾಪಾಡ್ಕೊಬೇಕಂದಾಗ ಹೈಕಮಾಂಡ್ ಏನ್ ಮಾಡುತ್ತೆ? ಗಂಡನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಇದ್ ಕಡೆ ಎಂತಿನೂ ಬೇಕು, ಇದ್ ಕಡೆ ತಾಯಿನೂ ಬೇಕು ಅಂದಾಗ ಆ ಗಂಡ ಆದವನು ತಾಯಿನ ಬಿಟ್ಕೊಡ್ತಾನೆ, ಎಂತಿನ ಬಿಟ್ಕೊಂಡ ಪರಿಸ್ಥಿತಿ ಬಂದಾಗ ಆ ಒಂದು ಮನೆ ಏನಾಗ್ಬೋದು? ಒಂದು ಮನೆ ಬಿಟ್ಟು ಹೋಗ್ಬೇಕು, ಗಂಡ ಎಂತಿ ಸಪ್ರೇಟ್ ಆಗಬೇಕು, ಇಲ್ಲ ತಾಯಿ ಮನೆ ಬಿಟ್ಟು ಹೋಗ್ಬೇಕು. ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಿದ್ರೆ ಹೈಕಮಾಂಡ್ ಏನಾದ್ರು DK ಶಿವಕುಮಾರ್ ಸಪೋರ್ಟ್ ಮಾಡಿದ್ರೆ ಮನೆ ಬಿಟ್ಬಿಟ್ಟು ಸಿದ್ದರಾಮಯ್ಯ ಆಚೆ ಹೋಗ್ತಾರೆ, ಸಿದ್ದರಾಮಯ್ಯವ್ರಿಗೆ ಏನೋ ಸಪೋರ್ಟ್ ಮಾಡಿದ್ರೆ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಾರೆ. ಈ ಪರಿಸ್ಥಿತಿ ಬಂದು ನಿಂತಿರೋದಕ್ಕೆ ಹೈಕಮಾಂಡ್ ತಟಸ್ಥ ಆಗಿದೆ. ಇವತ್ತು ಅದಕ್ಕೆ ಕಣ್ಣು ಮುಚ್ಕೊಂತಿದೆ, ಕಣ್ಣು ಕುರುಡಾಗಿದೆ. ಇವತ್ತು ಇನ್ನೂ ಒಂದು ಹೇಳ್ಬೇಕಂದ್ರೆ ಮೇಡಮ್, ಮಹತ್ವದ ವಿಚಾರಗಳು ಏನಂತಂದ್ರೆ, ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ 28 ಕ್ಷೇತ್ರದಲ್ಲಿ 6 ತಿಂಗಳಲ್ಲಿ ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳಿದಂತ ಸರ್ಕಾರ ಇವತ್ತು ಒಂದೊಂದು ಗುಂಡಿ ಮುಚ್ಚಕ್ಕೆ 1 ಲಕ್ಷ ರೂಪಾಯಿ, ಎಷ್ಟು ಅದಕ್ಕೆ ಗುಂಡಿ ಮುಚ್ಚಕ್ಕೆ ಆಗಿರೋಂಥ ಬಿಡುಗಡೆ ಆಗಿರೋ ದುಡ್ಡು ಎಷ್ಟಂದ್ರೆ 33 ಕೋಟಿ ರೂಪಾಯಿ 28 ಕ್ಷೇತ್ರಕ್ಕೆ ಬರೀ ಗುಂಡಿ ಮುಚ್ಚಕ್ಕೆ ಮಾಡಿರೋಂಥ ಒಂದು ಭ್ರಷ್ಟಾಚಾರ. ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ, ಕುರ್ಚಿ ಹೋರಾಟದಲ್ಲಿ ಇವತ್ತು ಡೆಲ್ಲಿ ದಂಡಯಾತ್ರೆಯಲ್ಲಿ ನಿಂತಿದೆ ಹೊರತು ಜನಾಭಿವೃದ್ಧಿ ಇಲ್ಲ. ಇವತ್ತು ಇವ್ರು ಏನ್ ಹೇಳ್ತಾ ಇದ್ದಾರೆ? ಇವತ್ತು ಪೆಟ್ರೋಲ್ ಬಂಕ್ ಬಗ್ಗೆ ಮಾತಾಡ್ತಾರೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡ್ತಾರೆ, ರೀ ಸ್ವಾಮಿ ಗ್ಯಾಸ್ ಬಗ್ಗೆ ಮಾತಾಡ್ತಾರೆ. ಗ್ಯಾಸ್ ಪರಿಸ್ಥಿತಿ ಅಂತ ಇಡೀ ವಿಶ್ವ ಗೊತ್ತಾಗಿದೆ. ಇವತ್ತು GST CST ಜಾಸ್ತಿ ಹೊರೆ ಆಗೋಯ್ತು ಅಂತ ನೀವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೇಳ್ತು. ಅದೇ GST CST ರೇಟ್ ನ ಕಡಿಮೆ ಮಾಡಿದ ಕೇಂದ್ರ ಸರ್ಕಾರ ತುಪ್ಪದ ಬೆಲೆ 90 ರೂಪಾಯಿ ಮಾಡ್ಬಿಟ್ರೆ ನೀವು, ಅವಾಗ ಮೆಣಸಿನಕಾಯಿ ಬೆಲೆ ಏರಿಕೆ. ಇವತ್ತು ಯಾವ ಬೆಲೆ ದಿನನಿತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಈ ಕಡೆ ನೀವು ಅನುದಾನ ಬಿಡುಗಡೆ ಮಾಡ್ತಿಲ್ಲ, ಸೇತುವೆ ಅಭಿವೃದ್ಧಿಗಳಿಲ್ಲ, ಮೂಲ ಸೌಕರ್ಯ ಕೊಡ್ತಾ ಇಲ್ಲ. ಆದ್ರೆ ದಿನನಿತ್ಯ ಬಳಕೆಯಾಗ ವಸ್ತುಗಳು ಬೆಲೆ ಏರಿಕೆ ಮಾಡಿ ಜನನ ನೀವು ಸುಡ್ತಾ ಇದ್ದೀರಿ. ಇದ್ರಲ್ಲಿ ಬೇರೆ ನೀವು ಹೇಳ್ತಾ ಇದ್ದೀರಿ ಪೆಟ್ರೋಲ್ ಗ್ಯಾಸ್ ಡೀಸೆಲ್ ಅಂತ ಹೇಳ್ತೀರಿ. ನಾಚಿಕೆ ಬೇಕು ಕಾಂಗ್ರೆಸ್ ಪಕ್ಷ. ಅದೇ ಗ್ಯಾಸ್ ಸಿಲಿಂಡರ್ ಅಂದಾಗ, ಗೋಲ್ಡ್ ರೇಟ್ ಅಂದಾಗ ನಿಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಟೀಕೆಗಳು ವ್ಯಕ್ತ ಆಯಿತು. ಅದಕ್ಕೆ ಉತ್ತರ ಕೊಡಬೇಕು ಸಿದ್ದನಗೌಡ್ರೆ. ಜೊತೆಗೆ ಬೈ ಎಲೆಕ್ಷನ್ನ ರಿಸಲ್ಟ್ಸ್ ಈ ಕುರ್ಚಿಗೆ ಏನಾದರೂ ದಿಕ್ಸೂಚಿ ಆಗ್ಬೋದು ಮೇಡಮ್. ಯಾಕಂದ್ರೆ ಆಗ್ಬೋದು. ಒಂದೇದು ನಮ್ಮ ದರ್ಶನ್ ಅವ್ರಿಗೆ ಪಾಪ ಅವರು ಒಳ್ಳೆ ವಕ್ತಾರರು, ಆದರೆ ಅವ್ರಿಗೆ ಯಾವ ರೀತಿಯಾಗಿ ಚಿನ್ನದ ಬೆಲೆ, ಗ್ಯಾಸದ ಬೆಲೆ ಎಲ್ಲಿ ಕಂಟ್ರೋಲ್ ಆಗ್ತಾವು, ಏನಾಗುತ್ತೆ ಅಂತಕ್ಕಂಥ ಪರಿಸ್ಥಿತಿ ವಾಸ್ತವಿಕತೆ ಒಳಗಡೆ ಇಲ್ಲ. ಯಾಕಂದ್ರೆ ಅವ್ರಿಗೆ ವಿರೋಧನ ಕೂಡ ಅವರ ನಾಯಕರು ಯಾವ ಕುರ್ಚಿಯ ಗುದ್ದಾಟದೊಳಗಡೆ ಇದ್ದಾರೋ, ನಮ್ಮ ಕಾಂಗ್ರೆಸ್ ವಕ್ತಾರರು ಕೂಡ ಅದೇ ಕುರ್ಚಿಯ ಗುದ್ದಾಟದೊಳಗಡೆ ಇದ್ದಾರೆ. ವಿಶ್ವದೊಳಗಡೆ ಏನು ನಡೀತಾ ಇದೆ ಅನ್ನೋಂಥ ಅರಿವಿನೊಳಗಡೆ ಅವ್ರು ಇಲ್ಲ. ಯಾಕಂತಂದ್ರೆ ಜಗತ್ತಿನೊಳಗಡೆ ಇವತ್ತು ಪೆಟ್ರೋಲ್ ಉತ್ಪಾದನೆಯನ್ನು 13% ಮಾಡ್ತಕ್ಕಂಥ ಅಮೆರಿಕಾನೇ ಇವತ್ತು 30% ಹೆಚ್ಚಿಗೆ ಮಾಡಿದೆ. ಆದರೆ ಇವತ್ತು ಭಾರತ ದೇಶದಲ್ಲಿ 1% ಕೂಡ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿಲ್ಲ. ಗ್ಯಾಸ್ ಸಿಲಿಂಡರ್ ಅಲ್ಲಿ ಇಡೀ ಜಗತ್ತವೇ ಇವತ್ತು ಹಾಹಾಕಾರ ಇದ್ದಿದೆ. 38 ರಾಷ್ಟ್ರಗಳು ಹೋಗಿ ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದಾವೆ. ನಮ್ಮ ತಿನ್ಲಿಕ್ಕೆ ಕೂಳು ಕೂಡ ಅಂದ್ರೆ ಆಹಾರವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಅಂತದಕ್ಕೆ ನೀವು ಈ ಯುದ್ಧವನ್ನು ನಿಲ್ಲಿಸಿ ಅಂತೇಳಿ ಭಾರತ ಇವತ್ತು ಗ್ಯಾಸ್ ವಿತರಣೆ ಒಳಗಡೆ ವಿಳಂಬ ಆಗಿರಬಹುದು, ಎಲ್ಲೂ ಕೂಡ ತೊಂದರೆ ಆಗದ ರೀತಿ ಒಳಗಡೆ ಮಾಡ್ತಾ ಇದೆ. ಇವತ್ತು ಆಟೋಗಳು ಕಿಲೋಮೀಟರ್ ಗಂಟಲೆ ಸಾಲ ಹಚ್ಚೋದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಸಾಲ ಹೆಚ್ಚಿದ್ದಾರೆ ಹೊರತು ಗ್ಯಾಸ್ ಇಲ್ಲ ಅನ್ನುವಂಥ ಪರಿಸ್ಥಿತಿ ಒಳಗಡೆ ಇಲ್ಲ. ಚಿನ್ನ ಇವತ್ತು ನಮ್ಮ ದೇಶ ಕಂಟ್ರೋಲ್ ಮಾಡ್ತಕ್ಕಂಥದ್ದಲ್ಲ ರೀ. ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗಡೆ ಏನಾಗ್ತಾ ಇದೆ ಅಂತಕ್ಕಂಥದ್ದು ನಿಮ್ ಕೂಡ ಗೊತ್ತಿಲ್ಲದೆ ಚಿನ್ನವನ್ನ ಏರಿಸ್ತಾ ಇದ್ದೀರಲ್ಲ ಅನ್ನುವಂಥದ್ದು ನಿಮ್ಮ ಅಪಹಾಸ್ಯಕ್ಕೆ ಈಡಾಗ್ತೀರಿ.
ತಿನ್ನುವಂಥ ಅನ್ನದ ಮೇಲೆ ಟ್ಯಾಕ್ಸ್ ಹಾಕಿರ್ತಕ್ಕಂಥವ್ರು ನೀವು ಇವತ್ತು ಯಾವ ದರ ಏರಿಕೆಯನ್ನು ಹೇಳ್ತಿರ್ತೀರಿ? ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿಯ ಮರಣ ಉತ್ತಾರವನ್ನು 5 ರೂಪಾಯಿ ಇರ್ತಕ್ಕಂಥ ಮರಣ ಉತ್ತಾರವನ್ನು 50 ರೂಪಾಯಿಗೆ ಏರಿಸಿರ್ತಕ್ಕಂಥ ಮಹಾನುಭಾವರು ಯಾರು ಅಂತಂದ್ರೆ ಇವತ್ತು ಅಧಿಕಾರ ಮಾಡ್ತಕ್ಕಂಥ ಕಾಂಗ್ರೆಸ್ಸಿಗರು. ಇದು ಒಂದು ಉದಾಹರಣೆ ಸಾಕು. ದರ ಏರಿಕೆ ಬಗ್ಗೆ ಏನು ಬಹಳ ಮಾಡೋದು ಬೇಡ. ಆದ್ರೆ ಒಂದು ಉಪಚುನಾವಣೆಗಳ ಬಗ್ಗೆ ಕೇಳಿದ್ರೆ ಒಂದು ಯಾವ ರೀತಿಯಾಗಿ ಇರುತ್ತೆ ಅಂತಂದ್ರೆ ಇಲ್ಲಿ ಎರಡು ಕ್ಷೇತ್ರದಲ್ಲಿ ನೀವು ಗೆಲ್ತೀರಾ? ಡೆಫಿನೆಟ್ಲಿ ಗೆಲ್ಲುವಂತಹ ವಿಚಾರಗಳು. ಕೇವಲ 2 ದಿನಗಳಲ್ಲಿ ರಿಸಲ್ಟ್ ಬರ್ತಕ್ಕಂಥದ್ದು. ಡೆಫಿನೆಟ್ಲಿ ಆ 2 ಕ್ಷೇತ್ರದೊಳಗಡೆ ನಾವು ಗೆಲ್ಲುವಂತ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ 100ಕ್ಕೆ 100ರಷ್ಟು ಇದೆ. ಇದು ಯಾಕೆ ದಿಕ್ಸೂಚಿ ಅಂತಂದ್ರೆ ಇವು 2 ಸ್ಥಾನಗಳನ್ನ ಕಳ್ಕೊಳ್ಳೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದು ಹಾನಿ ಇಲ್ಲ, ಏನು ಬದಲಾವಣೆ ಅಂತ ಏನೂ ಆಗೋದಿಲ್ಲ. ಆದ್ರೆ ಒಂದು ಏನಂತಂದ್ರೆ ಈ ರಾಜ್ಯದೊಳಗಡೆ ನಡೆದಿರ್ತಕ್ಕಂಥ ಉಪಚುನಾವಣೆ ಒಳಗಡೆ ಅಧಿಕಾರದೊಳಗಡೆ ಇರ್ತಕ್ಕಂಥ ಪಾರ್ಟಿ, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅಧಿಕಾರ ನಡೆಯುವಂಥ ಪಾರ್ಟಿಗಳು 90ರಷ್ಟು ಗೆಲುವನ್ನ ಸಾಧಿಸಿಕೊಂಡಿದ್ದಾವೆ. 90 ಒಂದು 10 ಸ್ಥಾನಕ್ಕೆ ಚುನಾವಣೆ ನಡೆದ್ರೆ 90ರಷ್ಟು ನಮ್ಮ 17 ಕ್ಷೇತ್ರದೊಳಗಡೆ ನಡೆದಾಗ ನಾವು 16 ಕ್ಷೇತ್ರ ನಾವು ಗೆದ್ದಿದ್ದೀವಿ. ಆದ್ರೆ ಇಲ್ಲಿಯವರೆಗೆ ಗೆಲುವಿನ ನಾಗಾಲೋಟದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಬೆಲೆ ಏರಿಕೆಯಿಂದ ಇದು ಏನು ಆಡಳಿತದ ವೈಫಲ್ಯ ಏನಿದೆಯಲ್ಲ, ಇದರಿಂದ ಇವು 2 ಸ್ಥಾನಗಳನ್ನ ಕಳ್ಕೊಳ್ಳೋದ್ರಿಂದ ಜನರ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳ್ಕೊಂಡಿರ್ತಕ್ಕಂತಹ ದೂರಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಅಣಿಯಾಗುತ್ತೆ. ಇವತ್ತು ಜನರ ವಿಶ್ವಾಸ ಸಂಪೂರ್ಣ ಹೋಗಿದೆ. ಹೀಗಾಗಿ 2 ವರ್ಷ ಇದೆ ಆಡಳಿತ, 2 ವರ್ಷ ಇರಲಿ, ಅದಕ್ಕಾಗಿ ಜನರ ವಿರೋಧತೆಯನ್ನ ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಆ ಭಯದಿಂದ ಏನಾಗಿದೆ ಅಂತಂದ್ರೆ ಬಾಗಲಕೋಟದಲ್ಲಿ ಒಬ್ಬ CM ಅವರು ಉಪಚುನಾವಣೆ ಒಳಗಡೆ 8 ದಿನಗಳ ಕಾಲ ಅಲ್ಲಿ ಬೀಡು ಬಿಟ್ಟು ಪ್ರಚಾರ ಮಾಡಿರ್ತಕ್ಕಂಥದನ್ನ ಇಡೀ ರಾಜ್ಯದ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ನೋಡಿರಲಿಲ್ಲ. ಅಂತ ವ್ಯವಸ್ಥೆ ಒಳಗೆ ಯಾಕಂದ್ರೆ ಗೆದ್ದೇ ಗೆಲ್ಲಬೇಕು ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ಮತ್ತೆ ಇಲ್ಲಿಯವರೆಗೆ ಅನೇಕ ರೀತಿಯಾಗಿರ್ತಕ್ಕ ದೇಶ ವಿರೋಧಿ ಘೋಷಣೆಯನ್ನು ಕೂಗಿದಾಗ ಅದು ಯಾವುದು ನಮ್ಮ ಶಕ್ತಿಯ ಸೌಧ ವಿಧಾನಸೌಧದೊಳಗಡೆ ಅಲ್ಲಿ ಆಕ್ಷನ್ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಚುನಾವಣೆ ಒಳಗಡೆ ವಿರೋಧತೆ ಮಾಡಿದ್ದಾರೆ ಅಂತ ಹೇಳಿ ಬಾಗಲಕೋಟದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಅವರು ಆಕ್ಷನ್ ತೆಗೆದುಕೊಂಡ್ರು. ಅಲ್ಲಿ ಇರ್ತಕ್ಕಂಥ ಇಡೀ ಅಲ್ಪಸಂಖ್ಯಾತ ಮೋರ್ಚಾವನ್ನೇ ಡಿಸ್ಮಿಸ್ ಮಾಡಿಬಿಟ್ರು, ಅದನ್ನ ಅನಾರ ಮಾಡಿದ್ರು. ಈ ಒಂದು ವ್ಯವಸ್ಥೆ ಯಾಕಂತ ಕೇಳಿದ್ರೆ ಆ ಸೋಲಿನ ಭಯ. ಈ ವ್ಯವಸ್ಥೆಯನ್ನ ಮುಸ್ಲಿಮರ ಬಗ್ಗೆ ಇವರು ಏನಾದರೂ ದೇಶಾಭಿಮಾನಿಗಳ ಬಗ್ಗೆ ಏನಾದರೂ ಇವರು ಕ್ರಮ ಕೈಗೊಂಡಿದ್ರೆ ಆವತ್ತು ಏನು ವಿಧಾನಸೌಧದೊಳಗೆ ನಾಸೀರ್ ಅವರ ಪ್ರಮಾಣ ವಚನ ದಿನ ದೇಶ ವಿರೋಧ ಘೋಷಣೆ ಹೋಗಿದವನ ಮೇಲೆ ಒಂದೇ ಒಂದು ಕ್ರಮವನ್ನು ಕೈಗೊಳ್ಳದಂತ ಕಾಂಗ್ರೆಸ್ ಪಕ್ಷ ಯಾವ ಹಂತದಲ್ಲಿದೆ, ಗೆಲುವಿಗಾಗಿ ದೇಶವನ್ನು ಕೂಡ ಮರೀಲಿಕ್ಕೆ ಇದು ಸಿದ್ಧ ಇದೆ ಅಂತಕ್ಕಂಥ ಒಂದು ವ್ಯವಸ್ಥೆ. ಮತ್ತು ನಮ್ಮ ದರ್ಶನ್ ಅವರು ಒಂದು ಮಾತನ್ನು ಹೇಳಿದ್ರು, ಇವತ್ತು JDS ಪರದೇಶಿ ಪಕ್ಷ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಕಾಣಿಸುತ್ತೆ, ಒಂದ್ಸಲ ಓದಿ ಕಾಂಗ್ರೆಸ್ದ ಇತಿಹಾಸವನ್ನ. ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದವರು ನಮ್ಮ ದೇಶದವರು ಅಲ್ಲ. A.O. ಹ್ಯೂಮ್ ಅವರು ಬ್ರಿಟಿಷರಾಗಿದ್ರು. ಆ ಬ್ರಿಟಿಷರ ಸ್ಥಾಪನೆ ಮಾಡಿರ್ತಕ್ಕಂಥ ಪಾರ್ಟಿ ಒಳಗಡೆ ತಾವು ಇಲ್ಲಿವರೆಗೂ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥ ಇರೋದ್ರಿಂದ ಯಾವುದು ಪರದೇಶಿ ಪಕ್ಷ ಅಂತಕ್ಕಂಥದನ್ನ ನಿರ್ಣಯ ಮಾಡ್ಕೋಬೇಕು. ಯಾಕಂದ್ರೆ ಒಂದು ಪಕ್ಷದ ಬಗ್ಗೆ ಮಾತಾಡುವಾಗ ಸ್ವಲ್ಪ ಹಿಡ್ತಿದ್ರೆ ಬಹಳ ಒಳ್ಳೆಯದು. ದರ್ಶನ್ ಅವ್ರ ಬಗ್ಗೆ ನನ್ಗೆ ಅಭಿಮಾನ ಇದೆ, ಆದ್ರೆ ಪರದೇಶಿ ಪಕ್ಷ ನಿಮ್ದು ಅದು JDS ಆಗಲಿ BJP ಅಲ್ಲ ಅಂತಕ್ಕಂಥದ್ದು ಮನಗಾಣಬೇಕಂತಕ್ಕಂಥ ನಂದು ವಿಚಾರ. ಓಕೆ ದರ್ಶನ್ ಅವರೇ, ಒಪ್ಪಂದಗಳಾಗಿದೆ ಒಂದು ಪಕ್ಷ, ಅದು 2.5 ವರ್ಷಕ್ಕೋ 3 ವರ್ಷಕ್ಕೋ ಅದನ್ನು ತೀರಾ ಸಹಜವಾಗಿ ಆ ಕೆಲಸಗಳನ್ನು ಮುಗಿಸ್ಬಿಟ್ರೆ ರಾಜ್ಯದ ಹಿತದೃಷ್ಟಿಯಿಂದನೂ ಒಳ್ಳೆಯದು. ಆ ಪ್ರಯತ್ನಗಳಾಗ್ತಿಲ್ಲ, ಹಾಗಾಗಿ ಎಲ್ಲ ಕಡೆ ಗೊಂದಲ ಅನ್ನೋದು ಸೃಷ್ಟಿಯಾಗಿದೆ. ಯಾಕೆ ಹೈಕಮಾಂಡ್ ಸರಿಯಾದಂಥ ನಿರ್ಣಯವನ್ನು ಸಕಾಲಕ್ಕೆ ತೆಗೆದುಕೊಳ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, DK ಶಿವಕುಮಾರ್ ಅವರು ಅಂದಾಗ ಸಂಘಟನಾ ಚತುರ, ಟ್ರಬಲ್ ಶೂಟರ್, ಪಕ್ಷಕ್ಕಾಗಿ ತನ್ನನ್ನು ತಾನು ಹೇಗೆ ಮುಡುಪಾಗಿಟ್ಟಿದ್ದಾರೆ ಅನ್ನೋದನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಅಂಥ ಒಬ್ಬ ವ್ಯಕ್ತಿ ತಾನು ನಾನಿಷ್ಟು ಶ್ರಮ ಹಾಕಿದ್ದೀನಿ, ನನ್ನ ಪ್ರಯತ್ನಕ್ಕೊಂದು ಫಲ ಬೇಕು ಅಂತ ನಿರೀಕ್ಷೆ ಮಾಡೋದ್ರಲ್ಲೂ ತಪ್ಪಿಲ್ಲ. ಅವರ ಆಸೆಯನ್ನು ಪಾಲನೆ ಪೋಷಣೆ ಮಾಡಿ ಆ ಸ್ಥಾನದಲ್ಲಿ ಕೂರಿಸೋ ಯಾವ ಕಾಂಗ್ರೆಸ್ಸಿಗನೂ ಇಲ್ವೇ? ನೋಡಿ, ನಿಮ್ಮಲ್ಲೇ ಉತ್ತರ ಇದೆ. ಮೊದಲಿಗೆ ಹೈಕಮಾಂಡ್ ಅಂತಂದ್ರಿ, ಮತ್ತೆ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಕೇಳಿದ್ರಿ. 2 ಮಾತಿಲ್ಲ, ಇಡೀ ದೇಶದ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಗೊತ್ತು DK ಶಿವಕುಮಾರ್ ಅವರ ಪರಿಶ್ರಮ ಎಂಥದ್ದು ಅಂತೇಳಿ. ಅದು ಹಿಮಾಚಲ್ ಪ್ರದೇಶದ ಚುನಾವಣೆಗಳ ವಿಚಾರ ಇರ್ಬೋದು, ಅಥವಾ ಗುಜರಾತಿನ ಚುನಾವಣೆ ವಿಚಾರ ಆಗಿರ್ಬೋದು, ಮಹಾರಾಷ್ಟ್ರ ಹಿಂದೆ ನಡೆದಂಥ ಚುನಾವಣೆ ವಿಚಾರಗಳಾಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ನಡೆದಂಥ ಚುನಾವಣೆ, ಉಪಚುನಾವಣೆ, ಹಿಂದೆ ನಡೆದಂಥ ಉಪಚುನಾವಣೆಗಳಲ್ಲಿ ಅವರ ಒಂದು ಸಾಮರ್ಥ್ಯವನ್ನು ಕರ್ನಾಟಕವಷ್ಟೇ ಅಲ್ಲ ಇಡೀ ದೇಶದ ಕಾಂಗ್ರೆಸ್ನಲ್ಲಿ ಅವರು ತೋರಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಸರಿಯಾದ ನಿರ್ಧಾರ ಕ್ರಮವನ್ನು ಆ ಸಂದರ್ಭದಲ್ಲಿ ಹೈಕಮಾಂಡ್ ತಗೊಳ್ತಾರೆ. ಅದ್ರ ಜೊತೆಗೆ ಬಹಳ ಒಂದು ಪದಪುಂಜಗಳಲ್ಲಿ BJPಯವರು ನನ್ನನ್ನು ಪಾಪ ನಾನು ದಡ್ಡ, ಅವಿವೇಕಿ, ತಿಳಿದಿಲ್ಲ, ನಾಲೆಜ್ ಇಲ್ದವನು ಅನ್ನೋ ಮಟ್ಟಕ್ಕೆ ಅವ್ರು ಮಾತಾಡಿದ್ರು. ಏನಿವೆ ನಿಮ್ಮ ಮಾತಿಗೆ ಬಹಳ ಗೌರವಿಸ್ತಾ, ನಾನೊಬ್ಬ ಎಕನಾಮಿಕ್ಸ್ ಸ್ಟೂಡೆಂಟ್ ಆಗಿ ಇವತ್ತು ನನಗೆ ಪೆಟ್ರೋಲ್ನ ಪಾಠ ಮಾಡಿದ್ರು. ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಹೌದು ಸ್ವಾಮಿ, ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ ಒಂದು ಬ್ಯಾರಲ್ಗೆ 120 ರೂಪಾಯಿ ಇತ್ತು. ಅವತ್ತು ದೇಶದಲ್ಲಿ ಪೆಟ್ರೋಲ್ನ ದರ 65, ಡೀಸೆಲ್ನ
ಹಾಲಿನ ದರ 55, ಗ್ಯಾಸ್ನ ದರ 350 ಇತ್ತು. ಇದೇ ನರೇಂದ್ರ ಮೋದಿ ಅವರು ಮೊನ್ನೆ ಈಗ ಯುದ್ಧ ಬಿಡಿ, ಈಗಿನ ಬಿಡೋಣ, ಕಳೆದ ಒಂದು 3 ತಿಂಗಳ ಹಿಂದೆ ಬ್ಯಾರಲಿಗೆ $40 ಇದ್ದಿದ್ದು ಏನಿಲ್ಲ ಅಂದ್ರೂ ಪೆಟ್ರೋಲ್ನ ₹30 ಕೊಡ್ಬೋದಿತ್ತು. ಎಷ್ಟಕ್ಕೆ ಮಾಡಿದ್ರು? 120. ಡೀಸೆಲ್ ಏನಿಲ್ಲ ಅಂದ್ರೂ 25 ಕೊಡ್ಬೋದಿತ್ತು ಆ ಲೆಕ್ಕದಲ್ಲಿ ಮೇಡಮ್. ಆದ್ರೆ ಎಷ್ಟು ಕೊಟ್ರು? $98. ಗ್ಯಾಸ್ ಏನಿಲ್ಲ ಅಂತಂದ್ರು $200 ಕೊಡ್ಬೋದಿತ್ತು. ಅದ್ರಲ್ಲಿ ಏನ್ ಮಾಡಿದ್ರು? $1200. ನೋಡಿ, ನಾವು ದಡ್ರು ಲೆಕ್ಕ ಹಾಕ್ತೀವಿ ನಾವು. ಹಾಗೇನೆ ಮೇಡಮ್, ಇವತ್ತು ಸ್ವಾತಂತ್ರ್ಯ ಬಂದು 14 ತನಕ ಡಾಲರ್ನ ದರ $63 ಇತ್ತು. ಬಂದ್ರಲ್ಲಪ್ಪ 12 ವರ್ಷದಲ್ಲಿ ಇವತ್ತು ಡಾಲರ್ನ ದರ ರೂಪಾಯಿ ಮಕಾಡೆ ಮಲ್ಗಿ $94. ನಮಗೆ ವಿದೇಶದ ಅಂತಾರಾಷ್ಟ್ರೀಯ ಗೊತ್ತಿಲ್ಲ ಸ್ವಾಮಿ ಅಂದ್ರೂ ಹೇಳ್ತೀನಿ. ಇವತ್ತೊಂದು ತಾಲಿಬಾನಿ ಅಂತ ದೇಶ ಇದೆಯಲ್ಲ ಮೇಡಮ್, ಅದ್ರ 75 ಪೈಸೆ ಭಾರತದ $1 ಸಮ ಆಗಿದೆ ಅಂತಂದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿದೆ ಮೇಡಮ್. ಸಂಸಾರ, ಕುಟುಂಬ, ಗಂಡ, ಹೆಂಡತಿ, ಅತ್ತೆ ಅಂತೆಲ್ಲ JDS ನವರು ಅಂದ್ರು. ಹ್ಞೂ ಸ್ವಾಮಿ, ನಮ್ದು ಅತ್ತೆ ಸೊಸೆ ಎಲ್ಲ ಚೆನ್ನಾಗಿದ್ದಾವೆ, ನಮ್ಮ ಸಂಸಾರದಲ್ಲಿ ಒಂದನ್ನು ಕಟ್ಕೊಂಡಿದ್ದೀವಿ. ಏನು ಎರಡೆರಡು ಕಳ್ ಸಂಬಂಧಗಳಿದ್ದಾಗ ಕುಟುಂಬದಲ್ಲಿ ಗಲಾಟೆಗಳಾಗ್ತವೆ. ಆ ಥರ ಕಳ್ ಸಂಬಂಧ ಇನ್ನೊಂದು ಕಟ್ಕೊಂಡು ಇಟ್ಕೊಂಡು ಈ ಥರದ್ದು ನಮ್ದಿಲ್ಲ. ನಮ್ದೊಂದು ತುಂಬು ಕುಟುಂಬ. ನಿಮಗೆ ಯಾಕೆ ನಮ್ಮ ಕುಟುಂಬದ ಮೇಲೆ ಹುಳಿ? ಏನು ವಲಸೆ ಅನ್ನೋ ಪದ ಹೇಳಿದ್ರಲ್ಲ, 20 ವರ್ಷ ಆಯ್ತಲ್ಲ ಮೇಡಮ್ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕಟ್ಟಾಳುವ ಕೆಲಸ ಮಾಡ್ತಾ ಇದ್ದಾರಲ್ವಾ? ಏನ್ JDS ಅಂತಾರೆ. ಆಯ್ತು, ನಂದು ಪ್ರಶ್ನೆ ಇದೆ, ಏನ್ JDS ಯಾವತ್ತಿಂದ ಬಂದಿರೋದು? 99ರಿಂದ ಅಲ್ವಾ? ಎಷ್ಟು ಜನರನ್ನ ನೀವು ಸಮಾಧಿ ಮಾಡಿದಿರಿ ರಾಜಕೀಯವಾಗಿ? JH ಪಾಟೀಲ್, ರಾಮಕೃಷ್ಣ ಹೆಗಡೆ ಅವರು, ಸಿದ್ದರಾಮಯ್ಯನವರು, ಯಾರ್ಯಾರು ಈಸಿದ್ರು ಜಯಿಸಿದ್ರು ಅವ್ರು ರಾಜಕೀಯ ದಳ ಸೇರಿದ್ರು. DB ಚಂದ್ರೇಗೌಡರು, BL ಶಂಕರ್ ಅವರು, ವರ್ದೇಗೌಡರು, ಕೌಡಳ್ಳಿ ಶಂಕರೇಗೌಡರು, ಚನ್ನಿಗಪ್ಪನವರು, ಶಿವಲಿಂಗೇಗೌಡರು, ಶ್ರೀನಿವಾಸ ಎಲ್ಲರ ರಾಜಕೀಯವನ್ನು ತನ್ನ ಸ್ವಂತ ಕುಟುಂಬಕ್ಕೋಸ್ಕರ ಹಾಳು ಮಾಡೋ ಕೆಲಸ ಮಾಡಿದ್ರು. ದಲಿತರ ಬಗ್ಗೆ ಮಾತಾಡಿದ್ರು. HK ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಯಾಕೆ ಕಿತ್ತು ಬಿಸಾಕಿದ್ರಿ? ಮುಸ್ಲಿಮರ ಬಗ್ಗೆ ಮಾತಾಡಿದ್ರು. CM ಇಬ್ರಾಹಿಂನ ಯಾಕೆ ಕಿತ್ತು ಬಿಸಾಕಿದ್ರು? ನಿಮಗೆ ಇನ್ನೊಂದು ಪ್ರಶ್ನೆ ಇದೆ. ಸಿಟಿ ರವಿ ಅವ್ರು ಮಾತಾಡ್ಬೇಕಾದ್ರೆ DK ಶಿವಕುಮಾರ್ ಅವ್ರಿಗೆ ಯೋಗ ಇದೆ, ಯೋಗದ ಬಗ್ಗೆ ಮಾತಾಡ್ತಾರೆ. ಆ ಯೋಗಕ್ಕೆ ಯಾರೋ ಅಡ್ಗಾಲ್ ಹಾಕ್ತಿದಾರಂತ, ಯಾರದು? ನೋಡಿ, DK ಶಿವಕುಮಾರ್ ಅವರಿಗೆ ಶುಭಗಳಿಗೆ ಬಂದಾಗ ಅವರಿಗೆ ಬರುವಂತ ಹುದ್ದೆಯನ್ನ ಅದು ಯಾರಿಂದನೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಅವ್ರು ಚಿಂತೆ ಮಾಡ್ದೇನೆ ಸದಾಕಾಲ ನಮ್ದೇ ಧ್ಯಾನ ಅಂತಂದ್ರೆ ಅವರಿಗೆ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೊಟ್ಟೆ ಒಳಗಡೆ ಉರಿ ಉರಿ ಉರಿ. ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, 28ಕ್ಕೆ 35 ಸೀಟು BJP ಗೆಲ್ಲಲ್ಲ, 10ಕ್ಕಿಂತ ಹೆಚ್ಚು ಸೀಟು ಈ JDS 179 ಸೀಟು ವೀರೇಂದ್ರ ಪಾಟೀಲ್ ಅವರು ಗೆದ್ದಿದ್ರಲ್ಲ, ಆ ಸಾಧ್ಯತೆಯನ್ನು ಬಂದು 185 ಸೀಟ್ ಕಾಂಗ್ರೆಸ್ 100ಕ್ಕೆ ಗೆಲ್ಲುತ್ತೆ. ಉಪಚುನಾವಣೆಯನ್ನು ದಿಗ್ವಿಜಯವನ್ನು ಸಾಧಿಸ್ತೀವಿ. 224 185 ಅವ್ರದೇ 28ರ ಎಲೆಕ್ಷನ್ ಅಲ್ಲಿ ಅಂತಿದ್ದಾರೆ. ಈಗ CM ಅವರು JDS ಅಲ್ಲಿ ಇದ್ದಾಗ ಒಂದು ಸಿದ್ಧಾಂತದ ಮಾತುಗಳು ಹೇಳಿದ್ರು, ಹೇಳಿಕೆ ಹೇಳಿದ್ರು. ಅದನ್ನ ಯಾರ ಬಗ್ಗೆ? ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಹೇಳಿದ್ರು. ಕಾಂಗ್ರೆಸ್ ಪಕ್ಷನ ಬುಡು ಸಮೇತ ಕಿತ್ತಾಕದಾರ ಸಿದ್ಧಾಂತ ಅಂತ JDS ತಿಳ್ಕೊಂಡು ಇದೇ ಸಿದ್ದರಾಮಯ್ಯ ಅವರು ಭಾಷಣದಲ್ಲಿ ಹೇಳಿದ್ರು. ನೀವು ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದು ಮನಗೊಂಡ್ಕೊಂಡು CM ಟಚ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಹೈಕಮಾಂಡ್ ಬಾಗ್ಲು ಎಷ್ಟೇ DK ಶಿವಕುಮಾರ್ ಕಾಯ್ದ್ರೆ ಕೂಡ ಒಳಗೆ ಬಿಟ್ಕೊಂತ ಇಲ್ಲ. ಇವತ್ತು ಆ ರೀತಿ ಎದ್ರಿರ್ಬೇಕಾದ್ರೆ ನಾಗೇಂದ್ರ ಅವರೇ, ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಮಿತ್ರರು ಅಲ್ಲ. ಪರಿಸ್ಥಿತಿ ಅದೇ ಇದೆ ನೋಡಿ. ಅದೇ ಪರಿಸ್ಥಿತಿ ಬಂದು ನಿಂತಿದೆ. ಈಗ ಸಿದ್ದರಾಮಯ್ಯ ಅವ್ರನ್ನ ಮುಸ್ಲಿಮ್ಸ್ ವರ್ಸಸ್ ಕಾಂಗ್ರೆಸ್ ಒಂದು ಯುದ್ಧ ಆಗ್ತಾ ಇದೆ. ಈಗ ಮುಸ್ಲಿಮ್ಸ್ ಅವ್ರು ಉಳಿಬೇಕಾದ್ರೆ ಕಾಂಗ್ರೆಸ್ ಅವ್ರಿಗೆ ಮುಸ್ಲಿಮ್ಸ್ ಅವ್ರಿಗೆ ಟಿಕೆಟ್ ಕೊಟ್ಟ ಒಂದು ಯುದ್ಧ ನಡೀತಾ ಇದೆ. ಇವತ್ತು ನೋಡಿರ್ಬೋದು ನೀವು ದಾವಣಗೆರೆ ಎಲೆಕ್ಷನ್. ಒಂದು ದಾವಣಗೆರೆ ಟಿಕೆಟ್ ಒಂದೇ ನಿಮಿಷ ಮೇಡಮ್. ಇವತ್ತು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಅಬ್ದುಲ್ ಇವ್ರು ಕೊಟ್ಟಿದ್ದಾರಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಲ್ಲ, ಎಂಟೈರ್ ಕರ್ನಾಟಕ ಸಂಬಂಧಪಟ್ಟಂತ ಮುಸ್ಲಿಂ ಸಮುದಾಯ ಘಟಕದ ಅಧ್ಯಕ್ಷರವರು, MLC ಇನ್ಕ್ಲೂಡಿಂಗ್. ಆಮೇಲೆ CM ಕಾರ್ಯದರ್ಶಿ ನಜೀರ್ ಅವರು ಇವತ್ತು CM ಆಪ್ತ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟವರಲ್ಲ. ಇವತ್ತು ಎಂಟೈರ್ ಮುಸ್ಲಿಂ ಸಮುದಾಯಕ್ಕೆ ಅವಮಾನ ಮಾಡ್ದಂಗಲ್ಲ. ಆಮೇಲೆ ದಾವಣಗೆರೆ ಪ್ರಚಾರಕ್ಕೆ ಹೋದಾಗ ಏನು ಜಮೀರ್ ಅಹಮದ್ ಅವ್ರನ್ನ SS ಮಲ್ಲಿಕಾರ್ಜುನ್ ಅವರು ಮಾತಾಡ್ಸಿರೋ ರೀತಿ ಏನು, ಅವ್ನಿಗೆ ಏನಿಲ್ಲ ಕೆಲಸ ದಾವಣಗೆರೆ. ಪಾಟೀಲ್ ಯತ್ನಾಳ್ ಅವರನ್ನ ಕೈ ಬಿಟ್ಟ ತಕ್ಷಣ ಇಡೀ ಲಿಂಗಾಯತ ಸಮುದಾಯನ ಹಿಂದೂ ಸಮುದಾಯ BJP ಕೈ ಬಿಟ್ಟ. ಆ ವಿಚಾರನೆ ಬೇರೆ, ಈ ವಿಚಾರ ರಾಜೀನಾಮೆ ವಿಚಾರಗಳು ನೋಡಿ. ಇದು ರಾಜೀನಾಮೆ ವಿಚಾರಗಳು. ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಇವರು ಇದೇ ಕಾದಾಟದಲ್ಲಿ ಮುಂದುವರಿಸ್ತಾರೆ 2 ವರ್ಷ. ಇಲ್ಲ ಏನೇನು ಹೈಕಮಾಂಡ್ ಏನಾದ್ರು ಜೀವಂತವಾಗಿ ಉಳಿದಿದ್ಯಾ? ಇವತ್ತು ರಾಜ್ಯ ಅಭಿವೃದ್ಧಿ ಶೂನ್ಯಕ್ಕೆ ಸತ್ತೋಗ್ತಾ ಇದೆ. ಇವತ್ತು ಬೆಳೆ ಏರಿಕೆಯಲ್ಲಿ ಸುಡ್ತಾ ಇದ್ರೆ ಇವತ್ತು ನೀವು
ಏನಾದರೂ ಹೈಕಮಾಂಡ್ ಏನಾದ್ರು ಬದುಕಿದ್ರೆ ರಾಜ್ಯಕ್ಕೆ ಬಂದು ಈ ಏನು 136 ಸೀಟ್ ಕೊಟ್ಟರಲ್ಲ ಮ್ಯಾಂಡೇಟ್ರಿ, 7 ಕೋಟಿ ಜನ ನಿಮ್ಗೆ ಕಾಪಾಡೋ ಶಕ್ತಿ ಇದ್ರೆ ಕಾಪಾಡಿ, ಇಲ್ಲ ನಿಮಗೆ ದಮ್ಮು ತಾಕತ್ತು ಧೈರ್ಯ ಇದ್ರೆ CM ಮತ್ತೆ DCM ಇಬ್ಬರನ್ನು ದೂರ ಮಾಡಿ ಒಬ್ಬ ದಲಿತ CM ಮಾಡಿ ರಾಜ್ಯನ ಅಭಿವೃದ್ಧಿ ಕಡೆ ತಗೊಂಡೋಗಿ. ಇವತ್ತು ದಲಿತರನ್ನ ಇವತ್ತು ಬೀದಿಗೆ ಬಿಟ್ಟು ಒಳ ಮೀಸಾದ ಕಚ್ಚಾಟ ಮಾಡಿದ್ದೀರಿ ನೀವು. ಸೊ ಹೀಗಾಗಿ ಹೈಕಮಾಂಡ್ ಬದುಕಿದ್ರೆ ಫಸ್ಟ್ ಒಂದು ತೀರ್ಮಾನ ತಗೊಳ್ಳಿ ರಾಜ್ಯಕ್ಕೆ. ಈ 3 ವರ್ಷದ ಹೋರಾಟಕ್ಕೊಂದು ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೋಬಹುದಾ? ಫಸ್ಟ್ ವೀಕ್ ಅಲ್ಲಿ ಚಾನ್ಸಸ್ ಇದೆಯಾ? 100% ಮೇಡಮ್. ಯಾಕಂತಂದ್ರೆ ಮೇ ಮೊದಲನೇ ವಾರದೊಳಗಡೆ ಈ ವ್ಯವಸ್ಥೆ ಒಳಗಡೆ ಇದೇನು ಉಪಚುನಾವಣೆಗಳಿರ್ಬೋದು, 5 ರಾಜ್ಯದ ಚುನಾವಣೆಗಳ ಫಲಿತಾಂಶದ ನಂತರ ಕಾಂಗ್ರೆಸ್ ಅಂತಕ್ಕಂಥದ್ದು ಈ ದೇಶದೊಳಗಡೆ ಧೂಳಿಪಟ ಆಗುತ್ತೆ. ಇರ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇವಲ ಕರ್ನಾಟಕದೊಳಗಡೆ, ಅತಿ ದೊಡ್ಡ ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕದೊಳಗಡೆ ಒಂದು ATM ಆಗಿ ಇವತ್ತು ಅದು ಕೆಲಸ ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಬದಲಾವಣೆಗೆ ಇವತ್ತು ಇದೊಂದು ಬಹಳಷ್ಟು ತಲೆಕೆಟ್ಟು ಹೋಗಿಬಿಟ್ಟಿದೆ ಕಾಂಗ್ರೆಸ್ದ ಹೈಕಮಾಂಡ್ಗೆ. ಇದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು? ಒಂದು ಕಡೆ ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಅಧಿಕಾರ ಎಲ್ಲಿ ಕಳ್ಕೊಂಡ್ಬಿಡ್ತೀವಿ ಅಂತಕ್ಕಂಥ ಭಯ ಒಂದು ಕಡೆ ಕಾಡ್ತಾ ಇದೆ. ಸಿದ್ದರಾಮಯ್ಯನೂ ಬಿಡ್ಲಿಕ್ಕೆ ಮನಸ್ಸಿಲ್ಲ, DK ಶಿವಕುಮಾರ್ ಅಧಿಕಾರ ಕೊಡಲಿಕ್ಕೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪರಿಸ್ಥಿತಿ ಒಳಗಡೆ ಇದು ಕುಳಿತುಬಿಟ್ಟಿದೆ. ಹೀಗಾಗಿ ಮೇ 15ರ ಒಳಗಡೆ ಒಂದು ಸಮಗ್ರವಾಗಿರ್ತಕ್ಕಂತಹ ಬದಲಾವಣೆ ಈ ರಾಜ್ಯದ ಒಳಗಡೆ ಕಾಣಲಿಕ್ಕೆ ಸಾಧ್ಯ ಇದೆ. ಅದು ಬಹು ಬೇಗನೆ ಆಗಬೇಕಂತಕ್ಕಂಥದ್ದು ಕೂಡ ನಮ್ಮ ಹಂಬಲ. ಯಾಕಂತ ಕೇಳಿದ್ರೆ ಒಂದು ಪಕ್ಷದ ವಕ್ತಾರರಾಗಿ ಅಲ್ಲ, ಈ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರರು ಕೂಡ ತಮ್ಮ ಪಕ್ಷದೊಳಗಡೆ ಆಗ್ರಹ ಮಾಡಬೇಕು. ಜನ ನಮಗೆ ಚೀತು ಹಾಕ್ತಾ ಇದ್ದಾರೆ, ನಮಗೆ ಬಹುಮತವನ್ನು ಕೊಟ್ಟಿದ್ದಾರೆ. ಬಹುಮತ ಕೊಟ್ಟಿರೋದು ನಾವು ಕಿತ್ತಾಡಕ್ಕಲ್ಲ, ಇದು ಅಧಿಕಾರವನ್ನು ನಡೆಸಲಿಕ್ಕೆ. ಇವರು ಸರಿಯಾಗಿರ್ತಕ್ಕಂಥ ಅಧಿಕಾರ ಮಾಡಿಸಿದ್ರೆ ಯಾರು CM ಆದ್ರೆ ನಮಗೆ ಏನಾಗಬೇಕಾಗಿದೆ? ಅವ್ರ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳು, ಆ ವಿಚಾರಗಳನ್ನ ನಾವು ಹೇಳ್ತಾ ಇದ್ದೀವಿ. ನೀವು CM ಯಾರನ್ನಾದ್ರೂ ಮಾಡ್ರಪ್ಪ, ಆದ್ರೆ ಸರ್ಕಾರವನ್ನು ನಡೆಸ್ತಕ್ಕಂಥ ನೀವು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ರಿ. ಈಗಾಗಲೇ ಹೇಳಿದ್ರಲ್ಲ, ಬೆಂಗಳೂರೊಳಗಡೆ ಇರ್ತಕ್ಕಂಥ ಒಂದು ಗುಂಡಿಯನ್ನು ತುಂಬಲಿಕ್ಕೆ ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ರು. ಬೆಂಗಳೂರು ಗುಂಡಿಗಳಿಂದ ತುಂಬಿ ತುಳುಕ್ತಾ ಇದೆ ಅಂತಂದ್ರೆ ಯಾವ ರೀತಿ ಆಗಿದೆ ರೀ? ಅದಕ್ಕಾಗಿ ನೀವು ಎಲ್ಲರೂ ಕೂಡ ಏನು ಮಾಡೋದು, ಸಾಲ ಮಾಡೋದ್ರಲ್ಲೇ ಮುಖ್ಯ. ಅದಕ್ಕಾಗಿ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನನಗೆ 2 ಮಾತಿಲ್ಲ. ಅವ್ರು ಬಹಳ ಒಳ್ಳೆ ಎಕನಾಮಿಸ್ಟು, ಆದ್ರೆ ಅವರು ಪಾಪ ಕೈಗೊಂಬೆಯಾಗಿ ಕೆಲಸ ಮಾಡಿದ್ರು. ಹೀಗಾಗಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಬಾಂಡ್ಗಳನ್ನ ವಿದೇಶಕ್ಕೆ ಬರೆದು ಕೊಟ್ಟು ಉದ್ರಿ ತೆಗೆದುಕೊಂಡು ಬಂದಿರತಕ್ಕಂಥ ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗಳನ್ನ ಕಡಿಮೆ ದರದಲ್ಲಿ ಮಾರಿ ಹೋದ್ರು. ಅದನ್ನ ಮೀರಿ ಆ ಸಾಲವನ್ನೆಲ್ಲ ಮುಟ್ಟಿಸಿ ಇವತ್ತು ಪೆಟ್ರೋಲ್, ಡೀಸೆಲ್ ತೊಂದರೆ ಇಲ್ಲದ ರೀತಿ ಒಳಗಡೆ ಕೊಡ್ಲಿಕ್ಕೆ ಬರಬೇಕಾಗಿದೆ. ನೋಡ್ರಿ, 214 ಲಕ್ಷ ಕೋಟಿ ಮೋದಿ ಅವರು ತಲೆ ಮೇಲೆ ಚಪ್ಪಡಿ ನಾಗೇಂದ್ರ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಕುರ್ಚಿ ಕದನ ಅನ್ನೋದು ನೋಡಿ 3 ವರ್ಷದಿಂದ ಮಾತಾಡ್ತಿದ್ವಿ, ಇವತ್ತು ಕೂಡ ಮಾತಾಡಿದ್ವಿ. ಬಟ್ ಇವತ್ತು ವ್ಯಾಲಿಡ್ ಪಾಯಿಂಟ್ಸ್ ರೈಸ್ ಆಗಿದೆ ಅಂತ ಹೇಳಿ. ಯಾಕಂದರೆ ಪಕ್ಷದ ಆಂತರಿಕ ವಿಚಾರಗಳಿರ್ಬೋದು, ಅದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಒಂದು ಸಮಸ್ಯೆ ಅಂದಾಗ ಅದನ್ನು ಇತ್ಯರ್ಥ ಮಾಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ನ ಪಾತ್ರ ಹೇಗಿರಬೇಕು, ಇವತ್ತಿನ ನಮ್ಮ ಪ್ಯಾನಲಿಸ್ಟ್ ಅದನ್ನು ಅರ್ಥಪೂರ್ಣವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.